Hello, hi friends, hi. Welcome to everyone. Welcome to KPSC ಸ್ಟಡಿ ಕಾರ್ನರ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಇವತ್ತು ಪರಿಸರ ವಿಜ್ಞಾನ ಅಥವಾ ಎಕಲಾಜಿ ಬಗ್ಗೆ ನೋಡ್ತಾ ಬರೋಣ. ಇಂದಿನ ತರಗತಿಯಲ್ಲಿ ನಾವು ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂತಹ ಈ ಫುಡ್ ಚೈನು, ಅದರಲ್ಲಿ ಫುಡ್ ಚೈನಲ್ಲಿ ಪ್ರೈಮರಿ ಪ್ರೊಡ್ಯೂಸರ್ಸು, ಸೆಕೆಂಡರಿ ಪ್ರೊಡ್ಯೂಸರ್ಸು, ನೆಕ್ಸ್ಟು ಟರ್ಷಿಯರಿ ಪ್ರೊಡ್ಯೂಸರ್ ಅಥವಾ ಪ್ರಾಥಮಿಕ ಉತ್ಪಾದಕರು, ದ್ವಿತೀಯ ಉತ್ಪಾದಕರು ಮತ್ತು ತೃತೀಯ ಉತ್ಪಾದಕರು, ಅಲ್ಲಿ ಈ ರೀತಿ ನಾವು ಬೇಸಿಕ್ಸ್ ನೀಡ್ಸ್ ಆಫ್ ಎನ್ವಿರಾನ್ಮೆಂಟ್ ಬಗ್ಗೆ ಡಿಸ್ಕಷನ್ನ ಮಾಡ್ತಾ ಇದ್ದೀವಿ. ಇವತ್ತು ಅದರ ಮುಂದುವರೆದ ಎರಡನೇ ಭಾಗವನ್ನು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಎಕಲಾಜಿ. ಹಾಗಾದರೆ ನೋಡಿ, ವಾಟ್ ಈಸ್ ಎಕಾಲಜಿ? ಎಕಾಲಜಿ ಅಂದರೆ ಏನಪ್ಪ ಅಂತಂದರೆ ನೋಡಿ, ಎಕಾಲಜಿ ಅಂತಕ್ಕಂಥದ್ದು ನಮ್ಮ ಪರಿಸರದಲ್ಲಿ ಜೀವಿಗಳು ಮತ್ತು ಪರಿಸರ ಇತರರೊಂದಿಗೆ ಹೊಂದಿಕೊಳ್ಳುವ ಮತ್ತು ಸಂವಹನ ನಡೆಸುವ ಒಂದು ವಿಧಾನವಾಗಿರ್ತಕ್ಕಂಥ ಏನು, ನಮ್ಮ ಪರಿಸರದಲ್ಲಿ ಜೀವಿಗಳು ಆ ಒಂದು ಜೀವಿಸ್ತಕ್ಕಂಥ ಒಂದು ಪರಿಸರದಲ್ಲಿ ಇತರ ಜೀವಿಗಳೊಂದಿಗೆ ಯಾವ ರೀತಿ ಒಂದು ಸಂವಹನ ಅಥವಾ ಮಾತುಕತೆ ಅಥವಾ ಸಂವಹನ ಮಾಡ್ತಕ್ಕಂಥ ಒಂದು ವಿದ್ಯಮಾನಗಳನ್ನು ನಾವು ಎಕಲಾಜಿ ಅಂತಕ್ಕಂಥ ಕರಿತೇವೆ. ನೋಡಿ, ಎಕಲಾಜಿ ಅಂತಕ್ಕಂಥದ್ದು ಜೀವಿಗಳು ಅವರ ಪರಿಸರದ ಮತ್ತು ಇತರ ಜೀವಿಗಳೊಂದಿಗೆ ಹೊಂದಿಕೊಳ್ಳುವ ಅಥವಾ ಸಂವಹನ ಮಾಡುವಂತಹ ವಿಧಾನಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಎಕಲಾಜಿ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಈಗ ನಾವು ಪ್ರಕೃತಿಯಲ್ಲಿ ಹಲವಾರು ಜೀವಿಗಳು ಜೀವನ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಯಾವುದಪ್ಪ ಅಂತಂದರೆ ನಾವು ಮಾನವರು ಜೀವನವನ್ನು ಮಾಡ್ತಕ್ಕಂಥದ್ದು, ನೆಕ್ಸ್ಟು ಪ್ರಾಣಿ ಪಕ್ಷಿಗಳು, ಸಸ್ಯಗಳು, ಸೂಕ್ಷ್ಮ ಜೀವಿಗಳು, ಅವುಗಳು ಜೀವಿತ ಆಗಿರ್ತಕ್ಕ. ಹಾಗಾದರೆ ಪ್ರಕೃತಿಯಲ್ಲಿ ಅಜೀವಿತವಾಗಿ ಇರ್ತಕ್ಕಂಥ ಅಂಶಗಳು ನಾವು ಇಂದಿನ ತರಗತಿಯಲ್ಲಿ ನೋಡಿದ್ವಿ. ನೋಡಿ, ಅದರಲ್ಲಿ ಯಾವುದಪ್ಪ ಅಂತಂದರೆ ಎನ್ವಿರಾನ್ಮೆಂಟ್, ಹವಾಮಾನ, ಭೂಮಿಯ ಶಕ್ತಿ, ನೆಕ್ಸ್ಟು ವಾಟರ್ ಸಿಸ್ಟಮ್, ಜಲ, ಕಲ್ಲು, ಈ ರೀತಿಯ ಅಂಶಗಳ ನಡುವೆ ಇರ್ತಕ್ಕಂತಹ ಜೀವಿಗಳು ಮತ್ತು ಅಜೀವಿಗಳ ಸಂಬಂಧಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದನ್ನು ನಾವು ಎಕಲಾಜಿ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಎಕಲಾಜಿಯ ಸಂಬಂಧಿಕಗಳನ್ನು ನಾವು ತಿಳ್ಕೊಂಡು ಆ ಪರಿಸರವನ್ನು ನಾವು ಸಮತೋಲನದಲ್ಲಿ ಉಳಿಸಲು, ನೈಸರ್ಗಿಕ ಸಂಪತ್ತುಗಳನ್ನು ಸೂಕ್ತವಾಗಿ ಬಳಸಲು ಈ ಎಕಲಾಜಿ ನಮಗೆ ಸಹಾಯ ಮಾಡ್ತಕ್ಕಂಥದ್ದು. ಏನಪ್ಪ ಅಂತಂದರೆ ನೋಡಿ, ಈ ಎಕಲಾಜಿಯ ಸಂಬಂಧಗಳನ್ನ ನಾವು ತಿಳ್ಕೊಬೇಕಪ್ಪ ಅಂತಂದರೆ ಪರಿಸರದಲ್ಲಿ ಸಮಾನತೆಯನ್ನು ಅಥವಾ ಸಮತೋಲನ ಉಳಿಸಲು ನೈಸರ್ಗಿಕ ಸಂಪತ್ತುಗಳು, ಈಗ ನೈಸರ್ಗಿಕ ಸಂಪತ್ತುಗಳೆಂದರೆ ಅರಣ್ಯಗಳು, ಗುಡ್ಡ, ಕಾಡುಗಳು ಮತ್ತು ಅಥವಾ ನೀರು, ಬೆಳಕು, ವಾತಾವರಣ, ಈ ರೀತಿ ನಮಗೆ ಇರ್ತಕ್ಕಂತಹ ನೈಸರ್ಗಿಕ ಸಂಪತ್ತುಗಳು, ಮಿನರಲ್ಸ್ಗಳು, ಈ ಥರ ನೈಸರ್ಗಿಕ ಸಂಪತ್ತುಗಳನ್ನು ಪರಿಸರದ ಸಮತೋಲನದಲ್ಲಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ನಾವು ಎಕಲಾಜಿಯಲ್ಲಿ ತಿಳ್ಕೊಂತ ಹೋಗ್ತಾ ಇರ್ತೀವಿ. ನೋಡಿ, ಈಗ ಮೊದಲನೇದಾಗಿ ಪರಿಸರ ಸಂಘಟನೆಯ ಮಟ್ಟಗಳು ಅಥವಾ ಲೆವೆಲ್ಸ್ ಆಫ್ ಎಕಲಾಜಿಕಲ್ ಆರ್ಗನೈಸೇಷನ್ ನಾವು ನೋಡ್ಬೋದು. ನೋಡಿ, ಇನ್ನು ಪರಿಸರ ಸಂಘಟನೆಯ ಮಟ್ಟಗಳು, ನೆಕ್ಸ್ಟು ಲೆವೆಲ್ಸ್ ಆಫ್ ಎಕಲಾಜಿಕಲ್ ಆರ್ಗನೈಸೇಷನ್ ನಾವು ನೋಡ್ತಾ ಬರೋಣ. ನೋಡಿ, ಮೊದಲನೇದಾಗಿ ನಾವು ಯಾವ ರೀತಿ ಇದನ್ನು ಡಿವೈಡೆಡ್ ಮಾಡ್ತೀವಪ್ಪ ನೋಡಿ, ಇಂಡಿವಿಜುವಲ್. ಹಾಗಾದರೆ ನೋಡಿ, ಇಲ್ಲಿ ಇಂಡಿವಿಜುವಲ್ ಅಂತಕ್ಕಂಥ ಇರ್ತಕ್ಕಂಥದ್ದು. ನೋಡಿ, ಇಂಡಿವಿಜುವಲ್ ಅಂತಂದರೆ ಒಬ್ಬರೇ ಜೀವನ ಮಾಡ್ತಕ್ಕಂಥದ್ದು, ಅದನ್ನು ನಾವು ಇಂಡಿವಿಜುವಲ್ ಅಂತಕ್ಕಂಥ ಕರಿತಕ್ಕ. ನೋಡಿ, ಪಾಪ್ಯುಲೇಷನ್ ಏನು? ಪಾಪ್ಯುಲೇಷನ್ಸ್ ಅಂದರೆ ಜನಸಂಖ್ಯೆ ಅಂತಂದರೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ, ಅಥವಾ ಜನಸಂಖ್ಯೆ ಅಂದರೆ 1-2 ಇಲ್ಲದ್ರೆ ಸಾವಿರಾರು ಲಕ್ಷಾಂತರ ಇರ್ತಕ್ಕಂಥ ಒಂದು ಜನಸಮೂಹವನ್ನು ಅಥವಾ ಒಂದು ಜೀವರಾಶಿಗಳನ್ನು ನಾವು ಜೀವರಾಶಿ ಅಥವಾ ಪಾಪ್ಯುಲೇಷನ್ ಅಂತಕ್ಕಂಥ ಕರಿತೀವಿ. ನೆಕ್ಸ್ಟು ಕಮ್ಯುನಿಟಿ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಏನಪ್ಪ ಅಂತಂದರೆ ಕಮ್ಯುನಿಟಿ ಅಂತಂದರೆ ಹಲವಾರು ಜಾತಿಗಳು. ನೋಡಿ, ಏನಪ್ಪ ಅಂತಂದರೆ ಈಗ ಸಮುದ್ರ ತಳದಲ್ಲಿ ಅಥವಾ ಭೂಮಿಯ ಮೇಲ್ಭಾಗದಲ್ಲಿ ಈ ಲಿಥೋಸ್ಫಿಯರ್ಗಳಲ್ಲಿ ಈ ಮೀನುಗಳು, ಪಕ್ಷಿಗಳು, ಮಾನವರು ಮತ್ತು ಸಸ್ಯಗಳು, ಮರಗಿಡಗಳು, ಹಲವಾರು ರೀತಿಯ ಒಂದು ಜೀವಿಗಳನ್ನು ನಾವು ಭೂಮಿ ಮೇಲೆ ನೋಡ್ತೀವಿ. ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಕಮ್ಯುನಿಟಿ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಈಗ ಕಮ್ಯುನಿಟಿ ಆದಾಗಿಂದ ನೆಕ್ಸ್ಟು ಎಕೋಸಿಸ್ಟಮ್ ಅಂತಂದರೆ ಏನಪ್ಪ? ಆ ಎಕೋಸಿಸ್ಟಮಲ್ಲಿ ನಾವು ಪ್ರಾಣಿಗಳನ್ನು ನೋಡ್ತೀವಿ, ಕಾಡುಗಳನ್ನು ನೋಡ್ತೀವಿ, ಹುಲ್ಲುಗಾವಲುಗಳನ್ನು ನೋಡ್ತೀವಿ, ನೆಕ್ಸ್ಟು ದೊಡ್ಡ ದೊಡ್ಡ ಬೆಟ್ಟ, ಗುಡ್ಡ, ಈ ಬಂಡೆಗಳನ್ನು ನೋಡ್ತಕ್ಕಂಥದ್ದು. ನೆಕ್ಸ್ಟು ಬಯೋಮ್ ಅಂತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಬಯೋಮ್ ಅಂತಕ್ಕಂಥದ್ದು ಅಂತಂದರೆ ಇಲ್ಲೂ ಕೂಡ ಹಲವಾರು ಜೀವಿಗಳು ಮತ್ತು ಹಲವಾರು ಎಕೋಸಿಸ್ಟಮ್ಮು, ಕಮ್ಯುನಿಟಿ ಮತ್ತು ಪಾಪ್ಯುಲೇಷನ್ ಮತ್ತು ಇಂಡಿವಿಜುವಾಲಿಟಿ, ಈ ಎಲ್ಲಗಳು ಇದ್ದು ಕೂಡ ಒಂದು
ದೊಡ್ಡದಾದಂತಹ ಒಂದು ಅಂಶ ಅಥವಾ ದೊಡ್ಡದಾದಂತಹ ಒಂದು ಎನ್ವಿರಾನ್ಮೆಂಟ್ಗಳೊಳಗೆ ಬದುಕ್ತಕ್ಕಂಥದ್ದನ್ನು ನಾವು ಬಯೋಮ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೆಕ್ಸ್ಟು ಬಯೋಸ್ಪಿಯರ್ ನೋಡಿ. ಹಾಗಾದರೆ ಈ ಬಯೋಸ್ಪಿಯರ್ ಅಂತಂದರೆ ಈ ನಮ್ಮ ಭೂಮಿ ಮೇಲಿರ್ತಕ್ಕಂಥ ಕ್ರಸ್ಟ್ ಮೇಲೆ ಈ ಬಯೋಸ್ಪಿಯರ್ ಏನಪ್ಪ ಅಂತಂದರೆ ಈ ಲಿಥೋಸ್ಪಿಯರ್ ಅಂಡರಲ್ಲಿ ಯಾವುದಪ್ಪ ಅಂತಂದರೆ ಈಗ ಮಾನವರು ಕಟ್ತಕ್ಕಂಥ ಕಟ್ಟಡಗಳು, ನೆಕ್ಸ್ಟು ಮರ ಗಿಡ ಬೆಟ್ಟ ಗುಡ್ಡ, ನೆಕ್ಸ್ಟು ಈ ಸಮುದ್ರದ ಒಳಗೆ ಕಂಡುಬರ್ತಕ್ಕಂಥ ಈ ಜೀವಿಗಳು, ನೆಕ್ಸ್ಟು ಅದರಲ್ಲಿ ಕಂಡುಬರ್ತಕ್ಕಂಥ ಈ ಕೋರಲ್ ರೀಫ್ಗಳು, ಈಗಳ ಎಲ್ಲವುಗಳ ಒಂದು ಸಮೂಹವನ್ನು ನಾವು ಬಯೋಸ್ಪಿಯರ್ ಅಂತಕ್ಕಂಥ ಕರಿತಕ್ಕಂಥದ್ದು. ಏನು ನಾವು ಅವನ್ನ ಬಯೋಸ್ಪಿಯರ್ ಅಂತ ಕರಿತೀವಿ. ತದನಂತರ ನೋಡಿ, ಮೊದಲನೇದಾಗಿ ನೋಡಿ, ಈಗ ನಾವು ವೈಯಕ್ತಿಕ ಮತ್ತು ಜಾತಿಗಳು ಅಥವಾ ಇಂಡಿವಿಜುವಲ್ ಆ್ಯಂಡ್ ಸ್ಪೀಸೀಸ್ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಬರೋಣ. ಏನಿ ವೈಯಕ್ತಿಕ ಮತ್ತು ಜಾತಿಗಳು ಅಥವಾ ಇಂಡಿವಿಜುವಲ್ ಆ್ಯಂಡ್ ಸ್ಪೀಸೀಸ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ವೈಯಕ್ತಿಕ ಅಂತಂದ್ರೆ ಏನಪ್ಪ ಅಂತಂದರೆ, ವೈಯಕ್ತಿಕ ಅಂತಂದರೆ ಸ್ವಯಂ ನಾವಾಗಿ ನಮಗಾಗಿ ಕೆಲಸ ಮಾಡ್ಕೊತಕ್ಕಂಥದ್ದು. ನೋಡಿ, ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ಜೀವಿ ಏನಪ್ಪ ಅಂತಂದರೆ ವೈಯಕ್ತಿಕವಾಗಿ ಯಾರ ಒಂದು ಹೆಲ್ಪ್ ಇಲ್ದಲೇ ಸ್ವತಂತ್ರವಾಗಿ ಒಬ್ಬಂಟಿಯಾಗಿ ತನ್ನ ಕೆಲಸವನ್ನು ಕಾರ್ಯನಿರ್ವಹಿಸ್ತಕ್ಕಂಥ ಜೀವಿಯನ್ನು ನಾವು ಈ ವೈಯಕ್ತಿಕ ಜೀವಿ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಹಾಗಾದರೆ ಜಾತಿಗಳು ಏನಪ್ಪ, ಜಾತಿಗಳು ಅಂದರೆ ಸ್ಪೀಶೀಸ್. ನೋಡಿ ಏನಂತಂದರೆ ವಂಶವಾಹಿನಿಗಳನ್ನು ವಿನಿಮಯ ಮಾಡಿಕೊಳ್ಳುವ ಅಥವಾ ಸಾಮರ್ಥ್ಯವಿರುವ ಒಂದೇ ರೀತಿಯ ವ್ಯಕ್ತಿಗಳನ್ನು ಒಳಗೊಂಡಿರುವ ಜೀವಂತ ಜೀವಿಗಳ ಗುಂಪುಗಳು. ಏನಪ್ಪ ಜಾತಿಗಳು ಅಂತಂದರೆ ಈಗ ಒಂದೇ ವಂಶವಾಹಿನಿಗಳನ್ನು ವಿನಿಮಯ ಮಾಡ್ಕೊಂಡಿರ್ತಕ್ಕಂಥ ಏನು ನೋಡಪ್ಪ ಈಗ ಅಂತಂದರೆ ಮಂಗ ಯಾವ ರೀತಿಯಪ್ಪ ಅಂದರೆ ಮಂಗನಲ್ಲಿ ಬಾಲ ಇರ್ತಕ್ಕಂಥದ್ದು. ಆ ರೀತಿ ಮಂಗನ ಒಂದು ಜಾತಿಗೆ ಸಂಬಂಧಿಸಿದಂತೆ ಈ ಜೀನ್ಸ್ಗಳು ಅಥವಾ ಹೆರಿಡಿಟಿ ಮುಖಾಂತರ ಒಂದೇ ರೀತಿಯ ಅವುಗಳ ಒಂದು ದೇಹದಲ್ಲಿ ಗುರುತುಗಳು ಬಾಲ ಇರ್ತಕ್ಕಂಥದ್ದು, ಅವುಗಳ ಕಿವಿ ಮತ್ತು ಅವುಗಳ ತುಂಟಾಟ, ಈ ರೀತಿ ಅವು ಜೆನೆಟಿಕ್ಸ್ ಮುಖಾಂತರ ಅಥವಾ ಜೀನ್ಸ್ಗಳ ಮುಖಾಂತರ ಹರಿದು ಬಂದಿರ್ತವೆ. ಈ ಥರ ಅವುಗಳ ಒಂದು ವಂಶವಾಹಿನಿಗಳನ್ನು ಈ ಪ್ರಾಣಿಗಳು ವಿನಿಮಯ ಮಾಡ್ಕೊಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಆ ವ್ಯಕ್ತಿಗಳು ಅಥವಾ ಆ ಪ್ರಾಣಿಗಳನ್ನು ಒಂದು ಜೀವಿಗಳ ಗುಂಪುಗಳನ್ನು ನಾವು ಜಾತಿಗಳು ಅಥವಾ ಸ್ಪೀಸೀಸ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ನೆಕ್ಸ್ಟು ಟ್ಯಾಕ್ಸಾನಮಿ ಇದರದ ಮೂಲ ಘಟಕ ಆಗಿರ್ತಕ್ಕಂಥ. ನೋಡಿ, ಹಾಗಾದರೆ ನೀವು ಟ್ಯಾಕ್ಸಾನಮಿ ಅಂತ ಕೇಳಿರ್ಬೋದು. ಹಾಗಾದರೆ ಏನಪ್ಪ ಟ್ಯಾಕ್ಸಾನಮಿ ಅಂತಂದರೆ, ಈ ಎನ್ವಿರಾನ್ಮೆಂಟಲ್ಲಿ ಟ್ಯಾಕ್ಸಾನಮಿ ಅಂತಂದರೆ ಹಲವಾರು ಜೀವ ಜಾತಿಗಳನ್ನು ವರ್ಗೀಕರಣ ಮಾಡ್ತಕ್ಕಂಥ ಶಾಸ್ತ್ರ. ಏನಪ್ಪ ಅಂತಂದರೆ ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ ಟ್ಯಾಕ್ಸಾನಮಿ ಎಂದರೆ ಏನಪ್ಪ ಅಂತಂದರೆ ಇದು ಒಂದು ಜೀವಿಗಳನ್ನು ಈ ಅಧ್ಯಯನ ಮಾಡ್ತಕ್ಕಂಥ ಒಂದು ವರ್ಗೀಕರಣ ಶಾಸ್ತ್ರ. ನೋಡಿ, ಹಾಗಾದರೆ ಇದು ಜೀವ ಜಾತಿಗಳನ್ನು ಕ್ರಮಬದ್ಧವಾಗಿ ವರ್ಗೀಕರಿಸುವ ವಿಧಾನ. ನೋಡಿ ಏನಪ್ಪ ಅಂತಂದರೆ ಈ ಪರಿಸರದಲ್ಲಿ ಬದುಕ್ತಕ್ಕಂಥ ಜೀವಿಗಳನ್ನು ಕ್ರಮಬದ್ಧವಾಗಿ ವರ್ಗೀಕರಿಸ್ತಕ್ಕಂಥ ಒಂದು ವಿಧಾನ ಯಾವುದು, ಈ ಟ್ಯಾಕ್ಸಾನಮಿ ಅಂತಕ್ಕಂಥದ್ದು. ನೆಕ್ಸ್ಟು ಮತ್ತು ತಂತ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಟ್ಯಾಕ್ಸಾನಮಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ನೋಡಿ ಏನಪ್ಪ ಟ್ಯಾಕ್ಸಾನಮಿಯ ಮುಖ್ಯ ಉದ್ದೇಶ ಅಂತಂದರೆ ಜಗತ್ತಿನ ವೈವಿಧ್ಯಮಯ ಜೀವಿಗಳನ್ನು ಶ್ರೇಣಿಬದ್ಧವಾಗಿ ವರ್ಗೀಕರಿಸುವುದು ಮತ್ತು ಪಠ್ಯವನ್ನು ವ್ಯವಸ್ಥಿತವಾಗಿ ವಿವರಿಸ್ತಕ್ಕಂಥ. ನೋಡಿ ಏನಪ್ಪ ಅಂತಂದರೆ ನಮ್ಮ ಜಗತ್ತಿನಲ್ಲಿ ಹಲವಾರು ತರಹದ ಜೀವಿಗಳು ಇರ್ತಕ್ಕಂಥದ್ದು. ಯಾವುದು ಕಿಂಗ್ಡಮ್ಮು, ಫೈಲಮ್ಮು, ಫ್ಯಾಮಿಲಿ, ಕ್ಲಾಸು, ಆರ್ಡರು, ಜೀನಿಯಸ್ಸು, ಸ್ಪೀಸೀಸ್ ಅಂತಕ್ಕಂಥ ನೀವು ವರ್ಗೀಕರಣವನ್ನು ನಾವು ಮಾಡ್ತಾ ಹೋಗ್ತೀವಿ. ಆ ಒಂದು ಪ್ರಪಂಚದಲ್ಲಿ ಎಷ್ಟು ಸಾವಿರಾರು ಕೋಟಿ ಜೀವ ಜಂತುಗಳು, ಕ್ರಿಮಿ ಕೀಟ ಮತ್ತು ಪ್ರಾಣಿಗಳು ಇರ್ತಕ್ಕಂಥ ಅವುಗಳನ್ನು ಈ ಟ್ಯಾಕ್ಸಾನಮಿಯ ಮೂಲಕ ನಾವು ಆರ್ಡರ್ವೈಸಾಗಿ ವರ್ಗೀಕರಣದ ಶಾಸ್ತ್ರದ ಮೂಲಕ ನಾವು ಆರ್ಡರ್ವೈಸಾಗಿ ಅವನ್ನ ವಿಂಗಡಣೆ ಮಾಡ್ತಾ ಬರ್ತಕ್ಕಂಥದ್ದು. ನೆಕ್ಸ್ಟು ಪಾಪ್ಯುಲೇಷನನ್ನು ನೋಡ್ತಾ ಬರೋಣ. ನೋಡಿ, ಈಗ ಪಾಪ್ಯುಲೇಷನ್ ಅಂದರೆ ನಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಏನಪ್ಪ ಅಂತಂದರೆ ಜನಸಮೂಹ ಜನಸಂಖ್ಯೆ. ನೋಡಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ವ್ಯಾಖ್ಯಾನಿಸಲಾದ ಪ್ರದೇಶವನ್ನು ಆಕ್ರಮಿಸುವ ಅಂತರ್ಸಂತಾನೋತ್ಪತ್ತಿ ಜೀವಿಗಳ ಸಮುದಾಯವನ್ನು ಅದೇ ಜಾತಿಗಳನ್ನು ನಾವು ಜನಸಂಖ್ಯೆ ಅಂತಕ್ಕಂಥ ಕರಿತೇವೆ. ನೋಡಿ ಏನಪ್ಪ ಅಂತಂದರೆ ಮನುಷ್ಯ ಜನಸಂಖ್ಯೆ, ಪ್ರಾಣಿ ಜನಸಂಖ್ಯೆ, ಸಸ್ಯ ಜನಸಂಖ್ಯೆ ಅಥವಾ ಪಕ್ಷಿ ಜನಸಂಖ್ಯೆ ಅಂದರೆ ಒಂದೇ ಜಾತಿ ಅದೇ ಜಾತಿ ಅಂತ. ಈಗ ಮನುಷ್ಯ ಒಂದೇ ಜಾತಿ ಇರ್ತಕ್ಕಂಥದ್ದು, ಮನುಷ್ಯನಲ್ಲಿ ಬೇರೆ ಜಾತಿ ಏನು ಒಂದು ಗಂಡು ಇನ್ನೊಂದು ಹೆಣ್ಣು ಅಂತ ನಾವು ಎರಡು ಜಾತಿಯಾಗಿ ನೋಡ್ತಕ್ಕಂಥದ್ದು. ನೆಕ್ಸ್ಟು ಈ ಪಕ್ಷಿಗಳಲ್ಲೂ ಒಂದೇ ಜಾತಿ ಇರ್ತಕ್ಕಂಥದ್ದು, ಮರಗಳಲ್ಲೂ ಒಂದೇ ಜಾತಿ ಇರ್ತಕ್ಕ. ನೋಡಿ, ಹೀಗಾಗಿ ನಾವು ಜನಸಂಖ್ಯೆ ಅಥವಾ ಪಾಪ್ಯುಲೇಷನ್ ಅಂತಕ್ಕಂಥ ಕರಿತಕ್ಕಂಥ. ನೆಕ್ಸ್ಟು ಸಮುದಾಯ. ನೋಡಿ, ಸಮುದಾಯ ಅಂತಂದರೆ ಕಮ್ಯುನಿಟಿ. ಹಾಗಾದರೆ ನೋಡಿ ಏನಪ್ಪ ಅಂತಂದರೆ ಪ್ರಬಲ ಸಸ್ಯ ರೂಪದ ನಂತರ ಹೆಸರಿಸಲಾಗಿ. ನೋಡಿ ಯಾವ್ದಾರ ಅಂತಂದರೆ ಈ ಸಸ್ಯಗಳಲ್ಲಿ ಪ್ರಬಲವಾದಂಥ ರೂಪಗಳಿಂದ ನಾವು ಈ ಸಮುದಾಯ ಅಥವಾ ಕಮ್ಯುನಿಟಿ ಅಂತಕ್ಕಂಥದ್ದು ಹೆಸರನ್ನು ಇರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಏನಪ್ಪ ಈ ಸಮುದಾಯ ಅಂತಂತಂದರೆ ನೋಡಿ
ಈಗ ನೀವು ಉದಾಹರಣೆ ಯಾವುದಪ್ಪ ಅಂತಂದರೆ ಈ ಹುಲ್ಲುಗಾವಲುಗಳನ್ನು ನೋಡಿರ್ತಕ್ಕಂಥದ್ದು. ಆ ಹುಲ್ಲುಗಾವಲುಗಳಲ್ಲಿ ಈ ಹೆಚ್ಚು ಕಮ್ಯುನಿಟಿ ಅಥವಾ ಸಮುದಾಯದ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥದ್ದು. ನೋಡಿ, ಆ ಹುಲ್ಲುಗಾವಲುಗಳಲ್ಲಿ ಬರೀ ಹುಲ್ಲು ಮಾತ್ರ ಇರಲ್ಲ, ಆ ಹುಲ್ಲುಗಾವಲುಗಳಲ್ಲಿ ಗಿಡಮೂಲಿಕೆಗಳು ಇರ್ತವೆ, ಮರಗಳು ಇತ್ಯಾದಿಗಳು ಕೂಡ ಒಳಗೊಂಡಿರ್ತವೆ. ನೋಡಿ ಏನಪ್ಪಾ ಅಂತಂದ್ರೆ, ಈಗ ಹುಲ್ಲುಗಾವಲು ಅಂತಂದ್ರೆ, ಈಗ ಹುಲ್ಲುಗಾವಲಿನ ಪ್ರದೇಶಗಳನ್ನು ನೀವು ಸವನ್ನ ಹುಲ್ಲುಗಾವಲನ್ನ ನೋಡಿರ್ತೀರ. ಆ ಸವನ್ನ ಹುಲ್ಲುಗಾವಲುಗಳು ಬರೀ ಹುಲ್ಲುಗಾವಲುಗಳು ಇರ್ತಾವ? ಇಲ್ಲ. ಆ ಸವನ್ನ ಹುಲ್ಲುಗಾವಲುಗಳಲ್ಲಿ ಹಲವಾರು ಗಿಡಮೂಲಿಕೆಗಳಿರ್ತಕ್ಕಂಥ ಗಿಡಗಳಿರ್ತವೆ, ಮರಗಳಿರ್ತವೆ, ಹಣ್ಣಿನ ಗಿಡಗಳಿರ್ತವೆ. ನೆಕ್ಸ್ಟ್ ಈ ಕೀಟಕಾರಕ ಗಿಡಗಳು, ಈ ಹೂಜಿ ಗಿಡ, ಆ ಥರದ ಹಲವಾರು ಥರದ ಒಂದು ಗಿಡಗಳು ಒಂದು ಹುಲ್ಲುಗಾವಲುಗಳಲ್ಲಿ ವಾಸವನ್ನು ಮಾಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಪ್ರಮುಖವಾದಂತಹ ಸಮುದಾಯಗಳು ಯಾವುದಪ್ಪ ಅಂತಂದರೆ, ನೋಡಿ ಇವು ದೊಡ್ಡ ಗಾತ್ರ ಮತ್ತು ತುಲನಾತ್ಮಕವಾಗಿ ಸ್ವತಂತ್ರ. ನೋಡಿ, ಇವು ದೊಡ್ಡ ಗಾತ್ರವಾಗಿ ಮತ್ತು ಸ್ವತಂತ್ರವಾಗಿ ಜೀವನ ಮಾಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಇವು ಹೊರಗಿನಿಂದ ಸೂರ್ಯನಿಂದ ಬರುವ ಸೂರ್ಯಶಕ್ತಿಯನ್ನು ಮಾತ್ರ ಅವಲಂಬಿಸಿ. ಉದಾಹರಣೆಗೆ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು. ನೋಡಿ, ಈಗ ಈ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಕಾಡುಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂತಂದರೆ, ಸಂಭಾಜಕ ವೃತ್ತದಲ್ಲಿ, ಈ ನಮ್ಮ ಭೂಮಿಯ ಮೇಲೆ ಸಮಭಾಜಕ ವೃತ್ತ ಎಲ್ಲೆಲ್ಲ ಆದೋಗಿದೆ ಆ ಭಾಗದಲ್ಲಿ ನಮಗೆ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡು ಬರ್ತವೆ. ನೋಡಿ, ಇವು ಪ್ರಮುಖವಾದ ಸಮುದಾಯಗಳು ಹೆಂಗಪ್ಪ ಅಂತಂದ್ರೆ, ಇವು ಅತಿ ಹೆಚ್ಚಾಗಿ ಅಲ್ಲಿ ಪರಿಸರಣ ಮಳೆ ಹೊಂದತಕ್ಕಂಥದ್ದು. ಆ ಪರಿಸರಣ ಮಳೆ ಹೆಚ್ಚಾಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಅತಿ ಹೆಚ್ಚು ಶೀತ ಪ್ರದೇಶದಿಂದ ಮತ್ತು ಅತಿ ಹೆಚ್ಚು ಹೀಟ್ ಜನರೇಟ್ ಆಗೋದ್ರಿಂದ ಅಲ್ಲಿ ಯಾವುದೇ ತರಹದ ಒಂದು ಜಾತಿ ಹೆಚ್ಚಾಗಿ ಹುಡ್ತಕ್ಕಂಥ, ಇದನ್ನು ನಾವು ದೊಡ್ಡ ಗಾತ್ರದ ಮತ್ತು ತುಲನಾತ್ಮಕವಾಗಿ ಸ್ವತಂತ್ರವಾಗಿರ್ತಕ್ಕಂಥ ಒಂದು ಕಮ್ಯುನಿಟಿ ಅಂತಕ್ಕಂಥ ನೋಡ್ತಾ ಇರ್ಬೋದು. ನೆಕ್ಸ್ಟು ಸಣ್ಣ ಸಮುದಾಯಗಳು. ನೋಡಿ ಏನಪ್ಪ ಅಂತಂದರೆ, ಈ ಸಣ್ಣ ಸಮುದಾಯಗಳು ನೆರೆಯ ಸಮುದಾಯದ ಮೇಲೆ ಅವಲಂಬಿತವಾಗಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ, ಈ ಸಣ್ಣ ಸಮುದಾಯ ಅಂತಕ್ಕಂಥದ್ದು ಇನ್ನೊಬ್ಬರ ಸಪೋರ್ಟಿಂದ ಇರ್ತಕ್ಕಂಥ ಅಥವಾ ನೆರೆಯ ಸಮುದಾಯಗಳ ಮೇಲೆ ಇದು ಅವಲಂಬಿತ ಆಗಿರ್ತಕ್ಕ. ನೋಡಿ, ಹಾಗಾದರೆ ಇವುಗಳನ್ನು ಸಾಮಾನ್ಯವಾಗಿ ಸಮಾಜಗಳು ಅಥವಾ ಸೊಸೈಟಿಗಳೆಂದು ಕರೆಯಲಾಗ್ತಕ್ಕಂಥ. ನೋಡಿ, ಹಾಗಾದರೆ ಈ ಸಮುದಾಯಗಳು ಯಾವಪ್ಪ ಅಂತಂದರೆ ದ್ವಿತೀಯಕ ಒಗ್ಗೂಡಿಸಿಗಳಾಗಿವೆ. ಏನಪ್ಪ ಅಂತಂದರೆ ಇನ್ನೊಬ್ಬರ ಕಡೆಯಿಂದ ಹೆಲ್ಪನ್ನು ತಗೊಂಡು ಇವು ಬದುಕ್ತಕ್ಕಂಥವಾಗಿದೆ. ನೋಡಿ, ಹಾಗಾದರೆ ಉದಾಹರಣೆಗೆ ಯಾವುದಪ್ಪ ಅಂತಂದರೆ ಹಸುವಿನ ಸಗಣಿ ಮೆತ್ತೆಯ ಮೇಲೆ ಕಲ್ಲು ಹೂವಿನ ಚಾಪೆ. ಏನಪ್ಪ ಅಂತಂದರೆ, ಈಗ ನೀವು ಬಂಡೆಗಳನ್ನು ನೋಡಿರ್ಬೋದು. ನೆಕ್ಸ್ಟು ಆ ಬಂಡೆಗಳ ಮೇಲೆ ಬೆಳ್ಳಗೆ ಮತ್ತು ಈ ಅಡಿಕೆ ಮರಗಳನ್ನು ನೋಡಿರ್ಬೋದು. ಆ ಅಡಿಕೆ ಮರಗಳ ಮೇಲೆ ಈ ಶಿಲೀಂಧ್ರಗಳು ಬೆಳೆದಿರ್ತವೆ. ಇವು ಆ ಒಂದು ಬೇರೆ ಒಂದು ಜಾತಿಗಳಲ್ಲಿ ಇರ್ತಕ್ಕಂಥ ಬೇರೆ ಒಂದು ಅವಲಂಬಿತವಾಗಿರ್ತಕ್ಕಂಥ ಸಸ್ಯಗಳು. ತದನಂತರ ಸ್ಥಿರ ಸಮುದಾಯ. ನೋಡಿ, ಸ್ಥಿರ ಸಮುದಾಯ ಅಂತಂದರೆ ನಾವು ಬೆಳೀತಕ್ಕಂಥ ಜೋಳ, ರಾಗಿ, ಅಡಿಕೆ, ತೆಂಗು ಈ ಥರ. ನೋಡಿ, ಹಾಗಾದರೆ ಇವು ಸ್ಥಿರ ಸಮುದಾಯ ಏನಪ್ಪ ಅಂತಂದರೆ ವರ್ಷದಿಂದ ವರ್ಷಕ್ಕೆ ಉತ್ಪಾದಕತೆಯಲ್ಲಿ ಹೆಚ್ಚಿನ ವ್ಯತ್ಯಾಸವನ್ನು ತೋರುವುದಿಲ್ಲ. ಏನಪ್ಪ ಅಂತಂದರೆ, ನೋಡಿ ಈಗ ಈ ಸ್ಥಿರ ಸಮುದಾಯ ಏನಪ್ಪ ಅಂತಂದರೆ ಈ ರಾಗಿಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚು ಇಳುವರಿಯನ್ನು ಕೊಡಲ್ಲ. ಯಾಕಪ್ಪ ಅಂತಂದರೆ ನಾವು ರೈತರು ಯಾವ ರೀತಿ ನಾವು ಹೊಲವನ್ನು ಉಳುಮೆ ಮಾಡ್ತೀವೋ ಆ ರೀತಿ ನಮಗೆ ಅವು ಬೆಳೆಯನ್ನು ನೀಡ್ತಕ್ಕಂಥದ್ದು. ನೋಡಿ, ಇವು ಸಾಂದರ್ಭಿಕವಾಗಿ ಅಡಚಣೆಗಳಿಗೆ ಮತ್ತು ಅನ್ಯ ಲೋಕದ ಜಾತಿಗಳಿಗೆ ಆಕ್ರಮಣಗಳಿಗೆ ಸ್ಥಿತಿಸ್ಥಾಪಕವಾಗಿರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಬೆಳೆಗಳು ನಾವು ಮಾನವ ನಿರ್ಮಿತ ಮಾಡಿರ್ತಕ್ಕಂಥದ್ದು. ಇವು ಕೂಡ ಈ ಪೆಸ್ಟಿಸೈಡ್ಸ್ ಅಥವಾ ಕೀಟನಾಶಕಗಳು, ಈ ಕೀಟಗಳಿಂದ ಈ ಒಂದು ಸ್ಥಿರ ಸಮುದಾಯದ ಬೆಳೆಗಳು ಏನಾದರೂ ತೊಂದರೆಗೆ ಈಡಾಗ್ತಕ್ಕಂಥದ್ದು. ನೆಕ್ಸ್ಟು ಅನ್ಯ ಲೋಕದ ಜಾತಿಗಳಿಗೆ ಆಕ್ರಮಣಗಳಿಗೆ ಸ್ಥಿತಿಸ್ಥಾಪಕವಾಗಿ. ನೋಡಿ, ಅನ್ಯ ಲೋಕದ ಜಾತಿಗಳು ಅಂತಂದರೆ ಈಗ ನೀವು ಎಕ್ಸಾಂಪಲ್ ನೋಡ್ಬೋದು. ಈಗ ಕಾಂಗ್ರೆಸ್, ಈಗ ನಮ್ಮ ಭಾರತದಲ್ಲಿ ನೀವು ಗಿಡಗಳನ್ನು ನೋಡ್ತಿರ್ಬೋದು. ಅಲ್ಲಿ ಕಾಂಗ್ರೆಸ್ ಅಂತಕ್ಕಂಥ ಗಿಡ ನಮ್ಮ ಪರಿಸರದಲ್ಲಿ ಹೆಚ್ಚಾಗಿ ಬೆಳೀತಾ ಇರ್ತಕ್ಕ. ನೋಡಿ, ಮುಖ್ಯವಾಗಿ ಈ ಕಾಂಗ್ರೆಸ್ ಅಂತಕ್ಕಂಥ ಗಿಡ ಇದು USA ಇರ್ತಕ್ಕಂಥ ಗಿಡ. ಹಾಗಾಗಿ ಅಲ್ಲೇ ಪಾರ್ಲಿಮೆಂಟ್ನ ಹೆಸರು ಕಾಂಗ್ರೆಸ್ ಅಂತ. ಆ ಒಂದು ಜಾತಿಯ ಗಿಡ ಈ ಅಮೇರಿಕಾದಲ್ಲಿ ಮೂಲ ಇರ್ತಕ್ಕ. ಅದು ನಮ್ಮ ಇಂಡಿಯಾಕ್ಕೆ ಅನ್ಯ ಲೋಕದಿಂದ ಅಥವಾ ಬೇರೊಂದು ಜಾಗದಿಂದ ನಮ್ಮ ಜಾಗಕ್ಕೆ ಬಂದು ನೆಲೆಸಿರ್ತಕ್ಕಂಥ ಗಿಡ. ನೆಕ್ಸ್ಟು ಪರಿಸರ ವ್ಯವಸ್ಥೆ ಅಥವಾ ನೋಡಿ ಎಕೋಸಿಸ್ಟಮನ್ನು ನೋಡ್ತಾ ಬರೋಣ. ನೋಡಿ, ಈಗ ನಾವು ಪರಿಸರದಲ್ಲಿ ವಿಜ್ಞಾನದ ಮತ್ತು ರಚನಾತ್ಮಕ ಕ್ರಿಯಾತ್ಮಕ ಘಟಕ ಏನಪ್ಪ ಅಂತಂದರೆ, ಪರಿಸರ ವಿಜ್ಞಾನದಲ್ಲಿ ಈ ಎಕೋಸಿಸ್ಟಮ್ ಅಂತದ್ದು ರಚನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಈ ಪ್ರಾಣಿಗಳು ಮತ್ತು ಪಕ್ಷಿಗಳು ಜೀವಿಗಳ ಮಧ್ಯೆ ಒಂದು ಕ್ರಿಯಾತ್ಮಕ ಘಟನೆ ಆಗಿರ್ತಕ್ಕಂಥದ್ದು. ನೋಡಿ, ಅಲ್ಲಿ ಆ ಒಂದು ಎಕೋಸಿಸ್ಟಮಲ್ಲಿ ಜೀವಂತ ಜೀವಿಗಳು ಪರಸ್ಪರ ಮತ್ತು ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಂವಹನವನ್ನು ನಡೆಸ್ತಕ್ಕ. ನೋಡಿ, ಏನಪ್ಪ ಅಂತಂದರೆ ಈ ಎಕೋಸಿಸ್ಟಮಲ್ಲಿ
ಜೀವವನ್ನು ಹೊಂದಿರತಕ್ಕಂಥ ಜೀವಿಗಳು ತಮ್ಮ ಸುತ್ತಮುತ್ತಲಿನ ಪರಿಸರದೊಳಗೆ ವ್ಯವಹಾರ ಅಥವಾ ಸಂವಹನವನ್ನು ನಡೆಸ್ತಕ್ಕಂಥದ್ದು. ನೋಡಿ ನೆಕ್ಸ್ಟು ಬಯೋಮ್ ಅಂತಕ್ಕಂಥದ್ದು. ನೋಡಿ ಬಯೋಮ್ ಅಂತಂದರೆ ಈಗ ವಿಶಿಷ್ಟವಾದಂತಹ ಸಸ್ಯ ಮತ್ತು ಪ್ರಾಣಿಗಳ ಗುಂಪುಗಳ ದೊಡ್ಡ ಭೌಗೋಳಿಕ ಪ್ರದೇಶವು ನಿರ್ದಿಷ್ಟ ಪರಿಸರಕ್ಕೆ ಹೊಂದಿಕೊಂಡಿರ್ತಕ್ಕ. ನೋಡಿ ಏನಪ್ಪ ಅಂತಂದರೆ ಈಗ ವಿಶಿಷ್ಟವಾದಂತಹ ಸಸ್ಯ ಮತ್ತು ಈ ಪ್ರಾಣಿಗಳ ಗುಂಪುಗಳು ದೊಡ್ಡ ಭೌಗೋಳಿಕ ಪ್ರದೇಶಕ್ಕೆ ನಿರ್ದಿಷ್ಟವಾದ ಪರಿಸರಕ್ಕೆ ಹೊಂದ್ಕೊಂಡಿರ್ತಕ್ಕಂಥದ್ದು. ನೋಡಿ ಈಗ ಏನಪ್ಪ ಅಂತಂದರೆ ಈಗ ನೀವು ಪರ್ವತಗಳನ್ನು ನೋಡಿರ್ಬೋದು. ಆ ಪರ್ವತಗಳು ಈಗ ದೊಡ್ಡದಾದಂತಹ ಒಂದು ಭೌಗೋಳಿಕ ಪ್ರದೇಶ ಆಗಿರುತ್ತೆ. ಆ ಒಂದು ಪ್ರದೇಶಗಳಲ್ಲಿ ಈ ಪೈನ್ ಮರಗಳು ಬೆಳೀತಕ್ಕಂಥದ್ದು. ನೆಕ್ಸ್ಟು ಆ ಒಂದು ಹಿಮ ಪರ್ವತಗಳ ಹಿಮ ಕರಡಿಗಳು ಇರ್ತಕ್ಕಂಥದ್ದು. ನೆಕ್ಸ್ಟು ಸ್ನೋ ಲಿಯೋಪಾರ್ಡ್ಗಳು ಅಥವಾ ಹಿಮ ಕರಡಿ ಹಿಮ ಚಿರತೆಗಳು ಜೀವನ ಮಾಡ್ತಕ್ಕಂಥ ಇವುಗಳನ್ನ ನಾವು ಏನಪ್ಪ ಅಂತಂದರೆ ಒಂದು ಬಯೋಮ್ ಅಂತಕ್ಕಂಥ ಕರೀಲಿಕ್ಕೆ ಒಂದು ಒಳ್ಳೆಯ ಎಕ್ಸಾಂಪಲ್ನ ನೋಡ್ಬೋದು. ನೆಕ್ಸ್ಟು ಬಯೋಸ್ಪಿಯರ್. ನೋಡಿ ಹಾಗಾದರೆ ಈ ಬಯೋಸ್ಪಿಯರ್ ಅಂತಂದ್ರೆ ಏನಪ್ಪ ಅಂತಂದರೆ ಈಗ ನಮ್ಮ ಭೂಮಿಯ ಮೇಲ್ಮೈ ಮೇಲೆ ಮತ್ತು ಕೆಳಗೆ ಇರ್ತಕ್ಕಂಥ ಜೀವ ಇರ್ತಕ್ಕಂಥ ಪ್ರದೇಶ ಅಥವಾ ಆ ಒಂದು ಪ್ರದೇಶದಲ್ಲಿ ಜೀವ ಇರ್ತಕ್ಕಂಥ ಜೀವಿಗಳು ಜೀವನವನ್ನು ಮಾಡ್ತವೆ. ಏನಪ್ಪ ಅಂತಂದರೆ ನೋಡಿ ಭೂಮಿಯ ಮೇಲೆ ಅಥವಾ ಕೆಳಗೆ ಜೀವನ ಮಾಡ್ತಕ್ಕಂಥ ಜೀವಿಗಳ ಆ ಒಂದು ಸಿಸ್ಟಮ್ಗಳನ್ನು ನಾವು ಏನು ಕರಿತೀವಪ್ಪ ಅಂತಾರೆ ಬಯೋಸ್ಪಿಯರ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ನೆಕ್ಸ್ಟು ಪರಿಸರ ಗೂಡು ಅಥವಾ ಎಕಲಾಜಿಕಲ್ ನೀಚೆ. ನೋಡಿ ಎಕ್ಸಾಮಲ್ಲಿ ಈ ಎನ್ವಿರಾನ್ಮೆಂಟ ಸ್ಟಡಿ ಮಾಡಬೇಕಾದ್ರೆ ಯಾರಪ್ಪ ಅಂತಂದರೆ ಕನ್ನಡದಲ್ಲೂ ಗೊತ್ತಿರಬೇಕು, ಇಂಗ್ಲೀಷ್ನಲ್ಲೂ ಗೊತ್ತಿರಬೇಕು. ಆದರೆ ಅವನು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದಾಗ 60% ಈ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಾಗತ್ತೆ ಅವನು ಇಂಗ್ಲೀಷಲ್ಲೇ ಕೇಳೋ ಚಾನ್ಸಸ್ ಭಾಳ ಇರುತ್ತೆ. ಹಾಗಾಗಿ ನಾವು ಇಂಗ್ಲೀಷ್ನು ನೋಡ್ಕೋಬೇಕು, ಕನ್ನಡದಲ್ಲೂ ನೋಡ್ಕೋ. ಹಾಗಾಗಿ ನಾನು ಇಲ್ಲಿ ಇಂಗ್ಲೀಷ್ ವಿತ್ ಕನ್ನಡ ಎರಡರಲ್ಲೂ ಹಾಕಿರ್ತೀನಿ. ನೋಡಿ ಹಾಗಾದರೆ ಎಕಲಾಜಿಕಲ್ ನೀಚೆ ಅಥವಾ ಪರಿಸರದ ಗೂಡು ಅಂತಂದರೆ ಏನಪ್ಪ ಅಂತಂದರೆ ನೋಡಿ ಈಗ ಎಕಲಾಜಿಕಲ್ ನೀಚೆ ಅಂತಕ್ಕಂಥದ್ದು ಈಗ ಒಂದು ಪರಿಸರದ ವಿಜ್ಞಾನದಲ್ಲಿ ಒಂದು ಜೀವಿ ತನ್ನ ಪರಿಸರದಲ್ಲಿ ಹೇಗೆ ಜೀವನ ಮಾಡುತ್ತಪ್ಪ ಮತ್ತು ನೆಕ್ಸ್ಟ್ ಅದರ ಒಂದು ಆ ಪರಿಸರ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಒಂದು ಸಂಪತ್ತುಗಳನ್ನು ಯಾವ ರೀತಿ ಬಳಸ್ಕೊಂತತೆ, ನೆಕ್ಸ್ಟು ಇತರ ಜೀವಿಗಳೊಂದಿಗೆ ಯಾವ ರೀತಿ ಅದು ಸಂವಹನ ಮತ್ತು ಪರಸ್ಪರದ ಒಂದು ಸಂಬಂಧವನ್ನು ಹೊಂದುತ್ತದೆ, ಇದರ ಒಂದು ಸಂಪೂರ್ಣ ವಿವರವನ್ನು ನೀಡ್ತಕ್ಕಂಥ ಒಂದು ಪ್ರೋಸೆಸ್ಗೆ ನಾವು ಎಕಲಾಜಿಕಲ್ ನೀಚೆ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ ಎಕಲಾಜಿಕಲ್ ನೀಚೆ ಅಂತಕ್ಕಂಥದ್ದು ಪರಿಸರ ವಿಜ್ಞಾನದಲ್ಲಿ ಒಂದು ಜೀವಿ ತನ್ನ ಪರಿಸರದಲ್ಲಿ ಅದು ಹೇಗಪ್ಪ ಜೀವನ ಮಾಡ್ತಕ್ಕಂಥದ್ದು. ನೋಡಿ ಹೇಗಪ್ಪ ಜೀವನ ಮಾಡ್ತಕ್ಕ, ಅದು ಯಾವ ರೀತಿ ಬೇಟೆನಾಡ್ತಕ್ಕಂಥದ್ದು, ಅದು ಯಾವ ರೀತಿ ತನ್ನ ಮರಿಗಳಿಗೆ ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥದ್ದು, ನೆಕ್ಸ್ಟು ಯಾವ ರೀತಿ ಒಂದು ಬೇಟೆಗಾರಿಕೆ ಅಥವಾ ವಲಸೆಯನ್ನು ಮಾಡ್ತಕ್ಕಂಥದ್ದು, ನೆಕ್ಸ್ಟ್ ಈ ರೀತಿ ಆ ಸಂಪತ್ತನ್ನು ಹೇಗೆ ಬಳಸುತ್ತೆ. ಏನಪ್ಪ ಅಂತಂದರೆ ಸಂಪತ್ತನ್ನು ಹೇಗೆ ಬಳಸಪ್ಪ ಅಂತಂದರೆ ಕಾಡಿನಲ್ಲಿರ್ತಕ್ಕಂಥ ಹಲವಾರು ಜೀವಿಗಳನ್ನ ಬೇಟೆಯಾಡ್ತಕ್ಕಂಥ, ನೆಕ್ಸ್ಟು ಅಲ್ಲಿ ಹರಿತಕ್ಕಂಥ ನದಿ ನೀರುಗಳನ್ನು ಕುಡಿತಕ್ಕಂಥ, ನೆಕ್ಸ್ಟ್ ಅಲ್ಲಿರ್ತಕ್ಕಂಥ ಒಂದು ಪೊಟರೆಗಳು ಅಥವಾ ಈ ಗುಹೆ ಆತರಗಳನ್ನು ಯಾವ ರೀತಿ ಅವು ತಮ್ಮ ಸೆಕ್ಯೂರಿಟಿಗೋಸ್ಕರ ಬಳಸ್ತಕ್ಕಂಥದ್ದು, ಹಾಗೂ ಇತರ ಜೀವಿಗಳೊಂದಿಗೆ ಅದು ಯಾವ ರೀತಿ ಪರಸ್ಪರ ಸಂವಹನ, ನೆಕ್ಸ್ಟು ಅವುಗಳ ಒಂದು ಫ್ಯಾಮಿಲಿ ಪ್ಲ್ಯಾನಿಂಗನ್ನು ಮಾಡ್ತಕ್ಕಂಥದ್ದನ್ನು ನಾವು ಈ ಎಕಲಾಜಿಕಲ್ ನೀಚೆ ಅಂತಕ್ಕಂಥದ್ದು ನಮಗೆ ತಿಳಿಸ್ತಕ್ಕಂಥದ್ದು. ನೆಕ್ಸ್ಟು ಬಯೋಮ್ ಅಂತ ನೋಡೋಣ. ನೋಡಿ ಈಗ ಬಯೋಮ್ ಅಂತಕ್ಕಂಥದ್ದು ಇದು ಒಂದು ದೊಡ್ಡ ಪರಿಸರ ವ್ಯವಸ್ಥೆ. ಹಾಗಾದರೆ ಈ ಬಯೋಮಲ್ಲಿ ನೋಡಿ ನಮಗೆ ಏನೇನು ಕಂಡುಬರ್ತಪ್ಪ ಅಂತಂದರೆ ನೋಡಿ ಈಗ ಬಯೋಮ್ ಅಂತಂದರೆ ನೀವು ಸವನ್ನ ಕೇಳಿರ್ಬೋದು. ಏನಪ್ಪ ಈ ಬಯೋಮ್ಗೂ ಸವನ್ನಗೂ ಏನಪ್ಪ ಸಂಬಂಧ ಅಂತಂದರೆ ಈಗ ಸವನ್ನ ಅಂತಕ್ಕಂಥದ್ದು ದೊಡ್ಡ ಹುಲ್ಲುಗಾವಲು. ಆ ಹುಲ್ಲುಗಾವಲುಗಳಲ್ಲಿ ನೋಡಿ ನಾನು ಆಗಲೇ ತಾನೇ ಆ ಹುಲ್ಲುಗಾವಲುಗಳಲ್ಲಿ ಬರೀ ಹುಲ್ಲೇ ಕಾಣಲ್ಲ, ಹುಲ್ಲುಗಳು ಇರ್ತವೆ, ಆಮೇಲೆ ನಮಗೆ ಬೇಕಾದಂತಹ ಗಿಡಮೂಲಿಕೆ ಔಷಧಿಗಳು ಇರ್ತವೆ, ಕೀಟಹಾರಿ ಸಸ್ಯಗಳು ಇರ್ತವೆ, ಹಣ್ಣುಗಳಿರ್ತವೆ, ಈ ಥರ ಹಲವಾರು ಹುಲ್ಲುಗಾವಲುಗಳಲ್ಲಿ ಪ್ರೆಸೆಂಟ್ ಆಗುತ್ತೆ. ನೆಕ್ಸ್ಟು ಟ್ರಾಪಿಕಲ್ ಫಾರೆಸ್ಟ್. ಏನಪ್ಪ ಟ್ರಾಪಿಕಲ್ ಫಾರೆಸ್ಟ್ ಅಂತಂದರೆ ಈ ಸಮಭಾಜಕ ವೃತ್ತದಲ್ಲಿರ್ತಕ್ಕಂಥ ನಿತ್ಯ ಹರಿದ್ವರ್ಣ ಕಾಡುಗಳು, ಯಾವಾಗಲೂ ಅಲ್ಲಿ ಮಳೆ ಬೀಳ್ತಿರ್ತಲ್ಲಿ ಯಾವಾಗಲೂ ಹೈಯೆಸ್ಟ್ ಗ್ರೀನಿಶ್ ಆಗಿ ಕಾಡುಗಳು ಇರ್ತಕ್ಕಂಥ. ನೆಕ್ಸ್ಟು ಮರೈನ್. ಮರೈನಪ್ಪ ಅಂತಂದರೆ ಈಗ ನೀವು ಸಮುದ್ರ, ಈಗ ಉತ್ತರ ಧ್ರುವ ನೆಕ್ಸ್ಟು ದಕ್ಷಿಣ ಧ್ರುವದಲ್ಲಿ ದೊಡ್ಡ ದೊಡ್ಡ ಗ್ಲೇಷಿಯರ್ಗಳನ್ನು ನೋಡ್ಬೋದು. ಆ ಗ್ಲೇಷಿಯರ್ಗಳಲ್ಲಿ ಈಗ ಶಾರ್ಕ್ಗಳಿರ್ತವೆ, ಮೀನುಗಳಿರ್ತವೆ, ಸೀಲ್ಗಳಿರ್ತವೆ. ತದನಂತರ ಡೆಸರ್ಟ್. ನೋಡಿ ಡೆಸರ್ಟಲ್ಲಿ ಏನಪ್ಪ ಅಂತಂದರೆ ಒಂಟೆಗಳು ಇರ್ತಕ್ಕಂಥದ್ದು, ಅಲ್ಲಿ ಹಾವುಗಳು, ನೆಕ್ಸ್ಟು ಈ ಕ್ಯಾಕ್ಟಸ್ ಪ್ಲ್ಯಾಂಟ್ಸ್ಗಳು ಮತ್ತು ಈ ಝೀರೋಫೈಟ್ಸ್ ಜಾತಿಗೆ ಸೇರಿದಂಥ ಪ್ಲ್ಯಾಂಟ್ಗಳು ಈ ಡೆಸರ್ಟಲ್ಲಿ ಜೀವನ ಮಾಡ್ತಿರ್ತವೆ. ನೆಕ್ಸ್ಟು ಟೆಂಪ್ರೇಚರ್ ಫಾರೆಸ್ಟ್ ಅಂತಂದರೆ ಈ ಉಷ್ಣವಲಯದ ಕಾಡುಗಳು. ಈ ಉಷ್ಣವಲಯದ ಅಂತಂದರೆ ಈ 60 ಡಿಗ್ರಿಯಲ್ಲಿ ಕಂಡುಬರ್ತಕ್ಕಂಥ ಒಂದು ಇದರಲ್ಲಿ ಅತಿ ಹೆಚ್ಚಾಗಿ ಏನಪ್ಪ ಅಂತಂದರೆ ಬೇಸಿಗೆ ಕಾಲದಲ್ಲಿ ಟ್ರಾನ್ಸ್ಪಿರೇಷನನ್ನು ಕಳ್ಕೊಳ್ಳೋಕ್ಕೆ ಎಲೆಗಳನ್ನು ಉದುರಿಸ್ತಕ್ಕಂಥ ಕಾಡುಗಳು. ನೆಕ್ಸ್ಟು ಫ್ರೆಶ್ ವಾಟರ್ ಅಂತಂದರೆ ನದಿ ನೀರುಗಳು,
ಲೇಕ್ಗಳು, ನದಿ ನೀರುಗಳು, ಆ ಒಂದು ಜೀವನದಲ್ಲಿ ಮೊಸಳೆಗಳು, ಆಮೆಗಳು, ಆಮೇಲೆ ಮೀನುಗಳು ಕಂಡು ಬರ್ತಕ್ಕಂಥ. ನೆಕ್ಸ್ಟು ಗ್ರಾಸ್ಲ್ಯಾಂಡ್ ನೋಡಿ. ಏನಪ್ಪ ಅಂತಂದರೆ ಗ್ರಾಸ್ಲ್ಯಾಂಡ್ ಅಂತಂದರೆ ಈಗ ನೀವು ತಗ್ಗಾದಂಥ ಒಂದು ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ನೀರು ಹರಿದು ಅಲ್ಲಿ ಹುಲ್ಲು ಬೆಳೆದಿರ್ತಕ್ಕಂಥದ್ದು. ನೆಕ್ಸ್ಟು ಈ ಬೋರೆಲ್ ಫಾರೆಸ್ಟ್ ಅಂತಂದರೆ ಈ ಚೂಪಾದಂಥ ಮರಗಳು. ಏನಪ್ಪ ಅಂತಂದರೆ ಈಗ ನೀವು ಪರ್ವತಗಳನ್ನು ನೋಡ್ರಿ, ಆ ಪರ್ವತ ಇಳಿಜಾರಿನಲ್ಲಿ ಈ ಪೈನ್ ಮರಗಳು ಬೆಳೆದಿರ್ತವೆ. ಆ ಥರ ಒಂದು ಫಾರೆಸ್ಟ್ಗಳನ್ನು ನೋಡ್ತಕ್ಕಂಥದ್ದು. ನೆಕ್ಸ್ಟು ಟಂಡ್ರಾ ಪ್ರದೇಶ ಅಂತಂದರೆ ಈ ಕೆನಡಾ ಭಾಗದಲ್ಲಿ, ನೆಕ್ಸ್ಟು ಗ್ರೀನ್ಲ್ಯಾಂಡ್, ಈ ಎಸ್ಕಿಮೋ ಜನಾಂಗ ಯಾವ ಈ ಒಂದು ಜನಾಂಗದಲ್ಲಿ ಈ ಟಂಡ್ರಾ ಪ್ರದೇಶದಲ್ಲಿ ಈ ಎಸ್ಕಿಮೋ ಜನಾಂಗ ಕಂಡುಬರ್ತಕ್ಕಂಥದ್ದು. ಆ ಒಂದು ಪ್ರದೇಶದಲ್ಲಿ ಈ ಹಿಮ ಸಾರಂಗಗಳು ಜೀವನ ಮಾಡ್ತಕ್ಕಂಥದ್ದು. ಈ ಒಂದು ಎಲ್ಲ ಸಿಸ್ಟಮನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಬಯೋಮ್ಸ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದೆ. ದೊಡ್ಡ ಪ್ರದೇಶ ಅದರ ಸಸ್ಯವರ್ಗ. ದೊಡ್ಡ ಪ್ರದೇಶ ಅಂತಂದರೆ ಹುಲ್ಗಾವಲು ಬಂತು, ಫಾರೆಸ್ಟ್ ಬಂತು, ಆಮೇಲೆ ಈ ಟಂಡ್ರಾ ಪ್ರದೇಶ ಎಲ್ಲವೂ ಬಂತು ನೋಡಿ. ಅದರಲ್ಲಿ ಸಸ್ಯವರ್ಗ, ಮಣ್ಣು, ಹವಾಮಾನ ಮತ್ತು ವನ್ಯಜೀವಿಗಳಿಂದ ಈ ಬಯೋಮು ನಿರ್ಮಿಸಲ್ಪಟ್ಟಿರ್ತದೆ ನೋಡಿ. ನೆಕ್ಸ್ಟ್ ಹಾಗಾದರೆ ಇದು 5 ಮುಖ್ಯವಾದಂಥ ಬಯೋಮ್ಗಳನ್ನು ಹೊಂದಿರುತ್ತೆ ನೋಡಿ. ನಾನು ಆಗಿದ್ದ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಜಲವಾಸಿ ಅಂತಂದರೆ ಮರೈನ್ ವಾಟರ್ಸ್ಗಳು, ನೆಕ್ಸ್ಟು ಅಥವಾ ಗ್ರಾಸ್ ಲ್ಯಾಂಡ್ಸ್ ಹುಲ್ಗಾವಲುಗಳು, ನೆಕ್ಸ್ಟು ಫಾರೆಸ್ಟು, ನೆಕ್ಸ್ಟು ಡೆಸರ್ಟ್ಸ್ಗಳು, ನೆಕ್ಸ್ಟು ಈ ಟಂಡ್ರಾ ಝೋನ್ಸ್ಗಳು ಈ ಬಯೋಮಲ್ಲಿ ಬರ್ತಕ್ಕಂಥ ನೋಡಿ. ಹಾಗಾದರೆ ಬಯೋಮ್ಗಳು ಆವಾಸ ಸ್ಥಾನಗಳಿಂದ ಭಿನ್ನವಾಗಿರುತ್ತೆ ಮತ್ತು ಒಂದು ಬಯೋಮ್ ವಿವಿಧ ಆವಾಸ ಸ್ಥಾನಗಳನ್ನು ಒಳಗೊಂಡಿರುತ್ತೆ ನೋಡಿ. ಈಗ ಬಯೋಮ್ ಅಂತಂದರೆ ಎಲ್ಲ ಒಂದು ಪರಿಸರದ ವ್ಯವಸ್ಥೆಗಳನ್ನು ನಾವು ಒಗ್ಗೂಡಿಸಿ ಬಯೋಮ್ ಅಂತಕ್ಕಂಥ ಕರಿತಕ್ಕ. ಆದರೆ ಆವಾಸ ಸ್ಥಾನಗಳು ಒಂದಕ್ಕೆ ಸೀಮಿತ ಆಗಿರ್ತವೆ. ಈಗ ಆವಾಸ ಸ್ಥಾನಗಳು ಒಂದಕ್ಕೆ ಸೀಮಿತ ಅಂತಂದರೆ ಈಗ ನಾನು ಆಗಲೇ ತಾನೇ ಹೇಳಿದೆ, ಒಂದು ಹಿಮ ಕೂಡಿರ್ತಕ್ಕಂಥ ಪರ್ವತದಲ್ಲಿ ಅಲ್ಲಿ ಹಿಮ ಕರಡಿ, ಈ ಲಿಯೋಪಾರ್ಡ್ಗಳು, ನೆಕ್ಸ್ಟು ಅಲ್ಲಿ ಆ ಪೈನ್ ಮರಗಳು ಬೆಳೆದಿರ್ತವೆ. ಆದರೆ ಅವು ಬೇರೆ ಹಿಮ ಕರಡಿ ಬಂದು ನಮ್ಮ ಡೆಸರ್ಟ್ನಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ನಾವು ಆ ಒಂದು ಹಿಮದಲ್ಲಿ ಬೆಳೀತಕ್ಕಂಥ ವ್ಯವಸ್ಥೆನ ನಾವು ಆವಾಸ ಸ್ಥಾನ ಅಂತ ಕರಿತೇವೆ. ಈ ಆವಾಸ ಸ್ಥಾನ ಇದು ಬಯೋಮಲ್ಲಿ ಬರ್ತಕ್ಕಂಥದ್ದು. ಆದರೆ ಈ ಆವಾಸ ಸ್ಥಾನದಲ್ಲಿ ಬಯೋಮ್ ಬರೋದಿಲ್ಲ ನೋಡಿ. ಅದನ್ನೇ ಅವರಲ್ಲಿ ಹೇಳ್ತಾರೆ ಏನಪ್ಪ ಅಂತಂದರೆ ಬಯೋಮ್ಗಳು ಆವಾಸ ಸ್ಥಾನಗಳಿಂದ ಭಿನ್ನವಾಗಿದೆ. ಒಂದು ಬಯೋಮ್ನಿಂದ ವಿವಿಧ ಆವಾಸ ಸ್ಥಾನಗಳನ್ನು ಇದು ಒಳಗೊಂಡಿರ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಈ ಬಯೋಮ್ನಲ್ಲಿರುವ ಸಸ್ಯಗಳು ಮತ್ತು ಪ್ರಾಣಿಗಳು ಒಂದೇ ರೀತಿಯ ಹವಾಮಾನದಿಂದಾಗಿ ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿರ್ತಕ್ಕಂಥ ನೋಡಿ. ಏನಪ್ಪ ಅಂತಂದರೆ ಈಗ ಬಯೋಮ್ನಲ್ಲಿರ್ತಕ್ಕಂಥ ಸಸ್ಯಗಳು ಮತ್ತು ಪ್ರಾಣಿಗಳು ಒಂದೇ ರೀತಿಯ ಹವಾಮಾನದಿಂದಾಗಿ ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿರ್ತವೆ ಮತ್ತು ವಿವಿಧ ಖಂಡಗಳಲ್ಲಿ ಕಂಡುಬರ್ತವೆ. ಉದಾಹರಣೆಗೆ ಟೈಗಾ ಕಾಡುಗಳು. ಏನಪ್ಪ ಅಂತಂದರೆ ಈ ಟಂಡ್ರಾ ಮತ್ತು ಟೈಗಾ ಈ ಕಾಡುಗಳು ಅತಿ ಹೆಚ್ಚಾಗಿ ಈ ಖಂಡಗಳಲ್ಲಿ ನಾವು ಎಲ್ಲ ಹವಾಮಾನದಲ್ಲಿಯೂ ಕಂಡುಬರ್ತಕ್ಕಂಥವು. ನೆಕ್ಸ್ಟು ನೋಡಿ, ಉತ್ತರ ಗೋಳಾರ್ಧದ ಎಲ್ಲ ಖಂಡಗಳ ಸಮಶೀತೋಷ್ಣ ಪ್ರದೇಶಗಳಲ್ಲಿ ಮೀರಿ ಕಂಡುಬರ್ತಕ್ಕಂಥವು. ನೆಕ್ಸ್ಟು ಎಕೋಟೋನನ್ನು ನೋಡ್ಬೋದು ನೋಡಿ. ಹಾಗಾದರೆ ಎಕೋಟೋನ್ ಅಂತಂದರೆ ನೋಡಿ, 2 ಸಮುದಾಯಗಳು ಭೇಟಿಯಾಗುವ ಮತ್ತು ಸಂಯೋಜಿಸುವ 2 ಬಯೋಮ್ಗಳನ್ನು ಒಗ್ಗೂಡಿಸ್ತಕ್ಕಂಥ ನಡುವೆ ಪರಿವರ್ತನೆಯ ವಲಯ. ಏನಪ್ಪ ಅಂತಂದರೆ ನೋಡಿ, ಏನಪ್ಪ ಅಂತಂದ್ರೆ ಈಗ 2 ಸಮುದಾಯಗಳು ಭೇಟಿಯಾಗುವ ಮತ್ತು ಸಂಯೋಜಿಸುವ ಅಥವಾ ವೈವಿಧ್ಯಮಯ 2 ಪರಿಸರ ವ್ಯವಸ್ಥೆಗಳು ಬಂದು ಒಂದು ಕೂರ್ತಕ್ಕಂಥ ಒಂದು ಜಾಗವನ್ನು ನಾವು ಎಂತ ಕರಿತೀವಪ್ಪ ಅಂತಂದರೆ ನೋಡಿ ಎಕೋಟೋನ್ ಅಂತಕ್ಕಂಥ ಕರಿತೀವಿ ನೋಡಿ. ಇದು ಡೆಸರ್ಟ್ ಲ್ಯಾಂಡು. ಈ ಡೆಸರ್ಟ್ ಲ್ಯಾಂಡು ಇಲ್ಲಿ ತಗ ಕೂಡಿರ್ತದೆ. ಇದು ಮರೈನ್ ಲ್ಯಾಂಡ್ ನೋಡಿ. ಈ 2 ಕೂಡಿರ್ತಕ್ಕಂಥ ಜಾಗದಲ್ಲಿ ನಾವು ಎಕೋಟೋನನ್ನು ನೋಡ್ಬೋದು ನೋಡಿ. ಈಗ ಇದು ಎಕೋಸಿಸ್ಟಮ್ 1, ಇದು ಡೆಸರ್ಟು ನೋಡಿ. ಇದು ಡೆಸರ್ಟು, ಎಕೋಟೋನು ಇದು ಡೆಸರ್ಟ್ ಅಂತ ಅಂದ್ಕೊಳ್ಳೋಣ. ಇದು ಮರೈನ್ ವಾಟರ್ಸು ನೋಡಿ. ಈ ಮರೈನ್ ವಾಟರ್ಸ್ ಈ 2 ಬಂದು ಕೂಡಿರ್ತಕ್ಕಂಥ ಜಾಗವನ್ನು ನಾವು ಎಕೋಟೋನ್ ಅಂತಕ್ಕಂಥ ಕರಿತಕ್ಕಂಥದ್ದು ನೋಡಿ. ಎಕ್ಸಾಮಲ್ಲಿ ಇದು ಈ ಎಕೋಟೋನ್ ಅಂತಕ್ಕಂಥದ್ದು ಬಹಳ ಎಕ್ಸಾಮಲ್ಲಿ ರಿಪೀಟ್ ಆಗುತ್ತೆ. ಪೊಲೀಸ್ ಇಲಾಖೆಯಲ್ಲಾದರೂ ಕೂಡ ಅಥವಾ KPSC ಅಂಡರು ಅಥವಾ KE ಅಂಡರ್ ನಡೀತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಎಕೋಟೋನ್ ಅಂತಕ್ಕಂಥ ಒಂದು ಟಾಪಿಕ್ಕು ಬಹಳ ರಿಪೀಟೆಡ್ ಆಗಿರ್ತಕ್ಕಂಥ ನೋಡಿ. ಏನಪ್ಪ ಅಂತಂದರೆ 2 ಬೇರೆ ರೀತಿಯ ಸಮುದಾಯಗಳು ಭೇಟಿಯಾಗಿರ್ತಕ್ಕಂಥ ಒಂದು ಜಾಗವನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಎಕೋಟೋನ್ ಅಂತಕ್ಕಂಥ ಕರಿತಕ್ಕಂಥ ನೋಡಿ. ಹಾಗಾದರೆ
ಈ ಎಕೋಟೋನಲ್ಲಿ ಆ ಎರಡು ಗುಣಲಕ್ಷಣಗಳನ್ನು ಹೊಂದಿರ್ತಕ್ಕ ಏನು ಡೆಸರ್ಟ್ನಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳನ್ನು ಹೊಂದಿರುತ್ತೆ ಮತ್ತು ಮರೈನ್ ವಾಟರಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂಥ ನೋಡಿ. ಹಾಗಾದರೆ ಈ ಎಕೋಟೋನ್ಗೆ ಪ್ರಮುಖವಾದ ಒಳ್ಳೆ ಉದಾಹರಣೆ ಯಾವುದಪ್ಪ ಅಂತಂದರೆ ಮ್ಯಾಂಗ್ರೋವ್ ಕಾಡುಗಳು. ನೋಡಿ, ಈಗ ಮ್ಯಾಂಗ್ರೋವ್ ಕಾಡುಗಳು ಎಕೋಟೋನ್ಗೆ ಬಹಳ ಉತ್ತಮವಾದ ಉದಾಹರಣೆ ಆಗಿರುತ್ತೆ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ಈ ಕೆಳಗಿನ ಯಾವ ಸಸ್ಯವರ್ಗಗಳು, ಈ ಕೆಳಗಿನ ಯಾವ ಅಂಶಗಳು ಎಕೋಟೋನ್ಗೆ ಉತ್ತಮ ಉದಾಹರಣೆ ಆಗಿದೆ ಅಂತಂದರೆ ಎಕ್ಸಾಮಲ್ಲಿ ಕೇಳಿದರೆ ನಾವು ಏನಂತ ಹಾಕಬೇಕು? ನೋಡಿ, ಪ್ರಮುಖವಾಗಿ ಮ್ಯಾಂಗ್ರೋವ್ಗಳು. ನೆಕ್ಸ್ಟು ಹುಲ್ಲುಗಾವಲುಗಳು. ನೋಡಿ, ಈಗ ಮ್ಯಾಂಗ್ರೋವ್ಗಳನ್ನು ನೀವು ನೋಡಿರ್ಬೋದು. ಏನಪ್ಪ ಅಂತಂದರೆ ಸಮುದ್ರ ಮತ್ತು ಭೂಮಿಯ ಪರಿಸರದ ನಡುವೆ, ಈಗ ಸಮುದ್ರದ ಅಂಚು, ಭೂಮಿ ಮತ್ತು ಸಮುದ್ರದ ನಡುವೆ ಈ ಒಂದು ಯಾವುದು ಈ ಮ್ಯಾಂಗ್ರೋವ್ಗಳು ಬೆಳೆದಿರ್ತಕ್ಕಂಥ ಅಲ್ಲಿ ಅತಿ ಹೆಚ್ಚಾಗಿ ನ್ಯೂಟ್ರಿಯೆಂಟ್ ಲೆವೆಲ್ ಇರ್ತಕ್ಕಂಥ ಕಾರಣದಿಂದ ನಾವು ಅಲ್ಲಿ ಮ್ಯಾಂಗ್ರೋವ್ಗಳು ಬೆಳೆದ ಇರ್ತಕ್ಕಂಥ. ನೋಡಿ, ಇನ್ನೊಂದು ಏನಪ್ಪ ಅಂತಂದರೆ ಈ ಎಕೋಟೋನಲ್ಲಿ ಅತಿ ಹೆಚ್ಚಾಗಿ ಫಲವತ್ತತೆ ಇರ್ತಕ್ಕಂಥದ್ದು, ಅಲ್ಲಿ ಹೆಚ್ಚಾಗಿ ಒಂದು ಜೀವಿಗಳು ಜೀವನ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಅಲ್ಲಿ ಯಾವುದೇ ರೀತಿಯ ಸಸ್ಯ ಮತ್ತು ಪ್ರಾಣಿ, ಈ ಪಾಚಿ ಮತ್ತು ಶಿಲೀಂಧ್ರಗಳು ಬೆಳೀತಾ ಅಥವಾ ಜೀವನ ಮಾಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ನೋಡಿ ಇಲ್ಲಿ ಏನಪ್ಪ ಹೇಳಿದ್ರು ಅಂತಂದರೆ ಹುಲ್ಲುಗಾವಲುಗಳು. ನೋಡಿ, ಏನಪ್ಪ ಅಂತಂದರೆ ಹುಲ್ಲುಗಾವಲು ಕಾಡು ಮತ್ತು ಮರುಭೂಮಿಯ ನಡುವೆ. ನೋಡಿ, ಈಗ ನೀವು ಕಾಡು ಮತ್ತು ಮರುಭೂಮಿ ಬಗ್ಗೆ ನೋಡಿರ್ಬೋದು. ಈಗ ಒಂದು ಕಡೆ ಕಾಡಿದೆ, ಇನ್ನೊಂದು ಕಡೆ ಮರುಭೂಮಿ ಇದೆ ಅಂತಂದರೆ ಆ ಒಂದು ಮಧ್ಯಭಾಗದಲ್ಲಿ ಹುಲ್ಲುಗಾವಲುಗಳು ಬೆಳೆದಿರ್ತಕ್ಕಂಥದ್ದು ನೋಡ್ಬೋದು. ಇವು ಕೂಡ ಎಕೋಟೋನ್ಗೆ ಬಹಳ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ನೋಡಿ, ಹಾಗಾದರೆ ಈ ಎಕೋಟೋನ್ನಲ್ಲಿ ಅಧಿಕ ಜೀವ ವೈವಿಧ್ಯತೆ. ನೋಡಿ, ಹಾಗೆ ಹೇಳಿದೆ, ಈ ಎಕೋಟೋನಲ್ಲಿ ಅದು ರಿಚ್ ಲೆವೆಲ್ ನ್ಯೂಟ್ರಿಯೆಂಟ್ ಲೆವೆಲ್ ಆಗಿರುತ್ತೆ. ಅದು ಈ ಎಕೋಟೋನ್ ವ್ಯವಸ್ಥೆ, ಅಲ್ಲಿ ಒಳ್ಳೆ ಜೀವಿಗಳು ಜೀವನ ಮಾಡ್ತಕ್ಕಂಥ, ಇಷ್ಟು ಅಲ್ಲಿ ಒಳ್ಳೆ ಸಸ್ಯ ಮತ್ತು ಮರಗಳು ಬೆಳೀತಕ್ಕಂಥ. ನೋಡಿ, ಎಕೋಟೋನ್ ಪ್ರದೇಶಗಳಲ್ಲಿ ಸಾಮಾನ್ಯಕ್ಕಿಂತ ಹೆಚ್ಚು ಜೀವ ವೈವಿಧ್ಯತೆ ಕಂಡುಬರುತ್ತದೆ. ಇದು ಎರಡು ವಿಭಿನ್ನ ಪರಿಸರಗಳಿಂದ ಬಂದ ಜೀವಿಗಳನ್ನು ಒಳಗೊಂಡಿರ್ತಕ್ಕಂಥ. ನೋಡಿ, ಈಗ ಯಾವ್ಯಾವಪ್ಪ ಅಂತಂದರೆ ಈಗ ನೀವು ಈ ಮ್ಯಾಂಗ್ರೋವ್ ಕಾಡುಗಳನ್ನು ನೋಡಿರ್ಬೋದು. ಏನಪ್ಪ ಅಂತಂದರೆ ಆ ಮ್ಯಾಂಗ್ರೋವ್ ಕಾಡುಗಳಲ್ಲಿ ಈಗ ಮರುಭೂಮಿಯಲ್ಲಿ ಬೆಳೀತಿರ್ತಕ್ಕಂಥ ಸಸ್ಯಗಳು ಕೂಡ ಎಕೋಟೋನ್ನಲ್ಲಿ ಬೆಳೀತಿರ್ತವೆ. ಆದರೆ ಮರೈನ್ ವಾಟರಲ್ಲಿ ಜೀವನ ಮಾಡ್ತಿರ್ತಕ್ಕಂಥ ಈ ಯಾವುದಪ್ಪ ಈ ರೈಜೋಫೋರಾ ನೀವು ಕೇಳಿರ್ಬೋದು, ರೈಜೋಫ್ಲೋರಾ ಪ್ಲಾಂಟ್. ಈ ರೈಜೋಫೋರಾ ಪ್ಲಾಂಟ್ಗಳು ಅಂಥದ್ದು ಇವು ಸಮುದ್ರದ ಕಿನಾರೆಗಳಲ್ಲಿ ಅಥವಾ ಈ ಯಾವುದಪ್ಪ ಅಂತಂದರೆ ಈ ಕೋಸ್ಟಲ್ ಏರಿಯಾಗಳಲ್ಲಿ ಬೆಳೀತಕ್ಕಂಥ ಪ್ಲಾಂಟ್. ಈ ಪ್ಲಾಂಟು ಈ ಎಕೋಟೋನ್ಗೆ ಅಥವಾ ಬೆಸ್ಟ್ ಎಕ್ಸಾಂಪಲ್ ಪ್ಲಾಂಟ್ ಆಗಿರ್ತಕ್ಕಂಥ. ನೋಡಿ, ಹಾಗಾದರೆ ಈ ಎಕೋಟೋನ್ಗೆ ಸಂಬಂಧಿಸಿದಂತೆ ಎಡ್ಜ್ ಎಫೆಕ್ಟು. ಈಗ ಎಡ್ಜ್ ಎಫೆಕ್ಟ್ ಅಂತಂದರೆ ಏನಪ್ಪ ಅಂತಂದರೆ ನೋಡಿ, ಎಕೋಟೋನ್ ಪ್ರದೇಶದಲ್ಲಿ ಎಡ್ಜ್ ಎಫೆಕ್ಟ್ ಎನ್ನುವುದು ಸಂಭವಿಸ್ತಕ್ಕಂಥದ್ದು. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ, ಏನಪ್ಪ ಅಂತಂದರೆ ಈ ಎಡ್ಜ್ ಎಫೆಕ್ಟ್ ಅಂತಕ್ಕಂಥ ಒಂದು ಈ ಎಡ್ಜ್ ಎಫೆಕ್ಟ್ ಎಂಬತಕ್ಕಂಥದ್ದು ಈ ಕೆಳಗಿನ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು ಅಂತ ಕೇಳಿದರೆ ನೋಡಿ, ಎಕೋಟೋನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಎಡ್ಜ್ ಎಫೆಕ್ಟ್ ಅಂತಕ್ಕಂಥ ಒಂದು ಪ್ರೋಸೆಸ್ಸು ಬಹಳ ಕಂಡುಬರ್ತಕ್ಕಂಥ. ನೋಡಿ, ಹಾಗಾದರೆ ಈ ಎಕೋಟೋನ್ ಅಥವಾ ಎಡ್ಜ್ ಎಫೆಕ್ಟು ಜೀವಿಗಳ ಸಂಖ್ಯೆಯ ಮತ್ತು ವೈವಿಧ್ಯಮಯ ಹೆಚ್ಚಳಕ್ಕೆ ಕಾರಣವಾಗ್ತಕ್ಕಂಥದ್ದು. ನೋಡಿ, ಈ ಎಕೋಟೋನ್ನಲ್ಲಿ ಈ ಎಡ್ಜ್ ಎಫೆಕ್ಟ್ ಅಂತಕ್ಕಂಥದ್ದು ಆ ಜೀವಿಗಳ ಸಂಖ್ಯೆ ಮತ್ತು ಜೀವ ವೈವಿಧ್ಯತೆಯು ಹೆಚ್ಚಳಕ್ಕೆ ಬಹಳ ಕಾರಣ ಆಗಿರ್ತಕ್ಕಂಥ. ನೋಡಿ, ಹಾಗಾದರೆ ಉದಾಹರಣೆಗಳು ಯಾವುದಪ್ಪ ಅಂತಂದರೆ ಅರಣ್ಯ, ಮೈದುಮೈ ಪ್ರದೇಶಗಳ ನಡುವಿನ ಪ್ರದೇಶ, ನದಿ ಮತ್ತು ಸಾಗರಗಳ ನಡುವಿನ ಇಂಟರ್ಟೈಡಲ್ ವಲಯ ಅಥವಾ ಇಂಟರ್ಟೈಡಲ್ ಅಂತಂದರೆ ನದಿ ಮತ್ತು ಸಾಗರ ನದಿ, ಈ ನದಿ ಡೆಲ್ಟಾ ಪ್ರದೇಶಗಳು. ಆ ನದಿ ಡೆಲ್ಟಾ ಪ್ರದೇಶಗಳಲ್ಲಿ ಹೆಚ್ಚಾಗಿ ನ್ಯೂಟ್ರಿಯೆಂಟ್ ಲೆವೆಲ್ ಇರ್ತಕ್ಕಂಥ, ಆ ನ್ಯೂಟ್ರಿಯೆಂಟ್ ಲೆವೆಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಸಸ್ಯಗಳು ಬೆಳೀತಕ್ಕಂಥದ್ದು. ನೆಕ್ಸ್ಟು ಈ ಒಂದು ಯಾವುದು ಈ ಮ್ಯಾಂಗ್ರೋವ್ ಕಾಡುಗಳು ಬೆಳೀತಕ್ಕಂಥದ್ದು. ಆ ಒಂದು ಜಾಗವನ್ನು ನಾವು ಬೆಸ್ಟ್ ಇಂಟರ್ಟೆಡ್ ಝೋನ್ ಅಂತಕ್ಕಂಥ ಕರಿತಕ್ಕಂಥ. ಅಥವಾ ನೋಡಿ, ಇನ್ನೊಂದು ಅಂದರೆ ಸಮುದ್ರ ಮತ್ತು ನದಿಗಳ ನಡುವಿನ ಒಂದು ಜಾಗವ ಅಲ್ಲಿ ರಿಚ್ ನ್ಯೂಟ್ರಿಯೆಂಟ್ ಇರ್ತಕ್ಕಂಥ. ಏನಪ್ಪ ಅಂತಂದರೆ ನದಿಗಳು ಒತ್ತು ತಂದಿರತಕ್ಕಂಥ ಫಲವತ್ತಾದ ಮಣ್ಣು ಆ ಡೆಲ್ಟಾ ಪ್ರದೇಶದಲ್ಲಿ ಬಿದ್ದಿರುತ್ತೆ. ಅಲ್ಲಿ ಹೆಚ್ಚು ನ್ಯೂಟ್ರಿಯೆಂಟ್ ಇರೋದ್ರಿಂದ ಎರಡೂ ಪರಿಸರದಲ್ಲಿ ಜೀವನ ಮಾಡ್ತಕ್ಕಂಥ ಜೀವಿಗಳು ಮತ್ತು ಸಸ್ಯಗಳು ಅಲ್ಲಿ ಬೆಳೀತಕ್ಕಂಥದ್ದು. ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಇಂಟರ್ಟೈಡಲ್ ವಲಯ ಅಂತಕ್ಕಂಥ ಕರಿತಕ್ಕಂಥ. ನೆಕ್ಸ್ಟು ಮತ್ತು ಪರ್ವತದ ಪ್ರದೇಶದ ಪಾದದ ಬೆಟ್ಟಗಳು. ನೋಡಿ, ಯಾಕಪ್ಪ ಅಂತಂದರೆ ಈಗ ಪರ್ವತ ಪ್ರದೇಶದ ಪಾದದ ಬೆಟ್ಟಗಳು ಅಂತಂದರೆ ಈಗ ಸಮುದ್ರದ ಈಗ ಪರ್ವತಗಳ ಮೇಲಿನ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಈ ಲ್ಯಾಂಡ್ ಸ್ಲೈಡ್ ಗ್ರಾವಿಟೇಷನಲ್ ಫೋರ್ಸಿಂದ ಈ ಲ್ಯಾಂಡ್ ಸ್ಲೈಡ್ಗಳಾದಂಥ ಸಂದರ್ಭದಲ್ಲಿ ಮೇಲಿಂದ ಇರ್ತಕ್ಕಂಥ ಮಣ್ಣು ಕೆಳಗಡೆ ಬಿದ್ದಾಗ ಆ ಕೆಳಗಿರ್ತಕ್ಕಂಥ ಮಣ್ಣು ಎರಡೂ ಮಣ್ಣುಗಳು ಸೇರಿ ಪರ್ವತ ಮೇಲೆ ಇರ್ತಕ್ಕಂಥ ಒಂದು ಹುಲ್ಲುಗಳು, ನೆಕ್ಸ್ಟು ಕೆಳಗಿರ್ತಕ್ಕಂಥ ಹುಲ್ಲುಗಳು ಆ ಜಾಗದಲ್ಲಿ ಬೆಳೀತಕ್ಕಂಥದ್ದನ್ನು ನೋಡ್ಬೋದು. ನೆಕ್ಸ್ಟು ನಾವು ಎಕೋಕ್ಲೈನನ್ನು ನೋಡಬಹುದು. ನೋಡಿ, ಹಾಗಾದರೆ ಈ ಎಕೋಕ್ಲೈನ್ ಅಂತ ಏನಪ್ಪ ಅಂತಂದರೆ ನೋಡಿ,
ಈ ಎಕೋಕ್ಲೈನ್ ಏನಪ್ಪ ಅಂತಂದರೆ ನೋಡಿ, ಈ ಎಕೋಕ್ಲೈನ್ ಅಂತಕ್ಕಂಥದ್ದು ಮುಖ್ಯವಾಗಿ ಒಂದು ಪರಿಸರ ವ್ಯವಸ್ಥೆಯಿಂದ ಇನ್ನೊಂದಕ್ಕೆ ಕ್ರಮೇಣ ಬದಲಾವಣೆ ಆಗ್ತಕ್ಕಂಥದ್ದು ಅಥವಾ ನಿರಂತರ ಬದಲಾವಣೆ ಆಗ್ತಕ್ಕಂಥ ವಲಯ. ಏನಪ್ಪ ಅಂತಂದರೆ ಒಂದು ಪರಿಸರ ವ್ಯವಸ್ಥೆಯಿಂದ ಇನ್ನೊಂದು ಪರಿಸರ ವ್ಯವಸ್ಥೆಗೆ ನಿರಂತರವಾಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ನಾವು ಎಕೋಕ್ಲೈನ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಇಲ್ಲೊಂದು ನಾನು ಇಮೇಜನ್ನು ಇನ್ಸರ್ಟ್ ಮಾಡಿದ್ದೀನಿ. ಈ ಇಮೇಜ್ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ. ಏನಪ್ಪ ಅಂತಂದರೆ ಈ ಎಕೋಕ್ಲೈನ್ ಏನಪ್ಪ ಅಂತಂದರೆ ಮೊದಲು ಈಗ ಟಂಡ್ರಾ ಪ್ರದೇಶ ಆಗಿರ್ತಕ್ಕಂಥ, ನೋಡಿ ಈಗ ಟಂಡ್ರಾ ಪ್ರದೇಶ ಅಂತಂದರೆ ಅಲ್ಲಿ ಶೀತವಾದಂಥ ಪ್ರದೇಶ ಆಗಿರ್ತಕ್ಕಂಥ. ನೋಡಿ, ಆ ಒಂದು ಸಮಯದಲ್ಲಿ ಟೆಂಪ್ರೇಚರು ಇನ್ಕ್ರೀಸ್ ಆದಂಗೆ ನೋಡಿ, ಇಲ್ಲಿ ಈಗ ಟೆಂಪ್ರೇಚರು ಇನ್ಕ್ರೀಸ್ ಆಗ್ತಾ ಬರ್ತಿರುತ್ತೆ. ನೋಡಿ ಇದಪ್ಪ ಅಂತಂದರೆ ನೋಡಿ, ಈಗ ಟೆಂಪ್ರೇಚರ್ ಈ ಕಡೆಯಿಂದ ಈ ಕಡೆಗೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೋಡಿ, ಈ ಕಡೆಗೆ ಇನ್ಕ್ರೀಸ್ ಆದಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಫಸ್ಟು ನಾವು ಮೇಲಿಂದ ಬರೋಣ. ಇಲ್ಲಿ ಇನ್ಕ್ರೀಸ್ ಆದಂಗೆ ಅಲ್ಲಿ ಅತಿ ಹೆಚ್ಚು ವಾತಾವರಣ ಬಿಸಿಗೊಂಡು ಗಾಳಿ ಮೇಲ್ಮಟ್ಟಕ್ಕೆ ಹೋದ ಸಂದರ್ಭದಲ್ಲಿ ಸಮುದ್ರದ ಗಾಳಿ ಆ ಒಂದು ಜಾಗವನ್ನು ಆಕ್ಯುಪೈಡ್ ಮಾಡೋದಕ್ಕಿಂತ ಸಂದರ್ಭದಲ್ಲಿ ಇಲ್ಲಿ ಪರಿಸರಣ ಮಳೆಯಾಗಿ ಅಲ್ಲಿ ಆ ಟಂಡ್ರಾ ಪ್ರದೇಶದಲ್ಲಿ ಬೀಳ್ತಕ್ಕಂಥ, ಆ ಬಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಗ್ರೀನಿಶ್ ಆಗಿ ಹುಲ್ಲುಗಳು ಬೆಳೀತಕ್ಕಂಥ. ನೋಡಿ, ಬೆಳೆದಂಥ ಸಂದರ್ಭದಲ್ಲಿ ಅವು ಬರ್ತಾ 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 ತನ್ನ ಪರಿಸರ ವ್ಯವಸ್ಥೆಗಳನ್ನ ಚೇಂಜ್ ಮಾಡ್ಕೊಳ್ತಾ ಬರ್ತಿರ್ತವೆ. ನೆಕ್ಸ್ಟು ನೋಡಿ, ಈಗ ಇನ್ಕ್ರೀಸಿಂಗ್ ಡ್ರೈನೆಸ್ ಇಲ್ಲಿ ಕೆಳಗೆ ನೋಡಿ. ಹಾಗಾದರೆ ಟೆಂಪ್ರೇಚರ್ ಹೀಟ್ ಹೆಚ್ಚಾದಂಗೆ ನೋಡಿ, ಈಗ ಖಾಲಿ ಡೆಸರ್ಟ್ ಇತ್ತು, ಟಂಡ್ರಾ ಪ್ರದೇಶ, ಅಲ್ಲಿ ಹೆಚ್ಚಾಗಿ ಟೆಂಪ್ರೇಚರ್ ಬಿತ್ತು, ಟೆಂಪ್ರೇಚರ್ ಹೆಚ್ಚಾಗಿ ಅಲ್ಲಿ ಪರಿಸರಣ ಮಳೆ ಬಿತ್ತು. ಆ ಬೆಳೆದಂಥ ಸಂದರ್ಭದಲ್ಲಿ ಫಾರೆಸ್ಟ್ಗಳು ಬೆಳೆದಂಥ ಸಂದರ್ಭದಲ್ಲಿ ನೋಡಿ, ಅಲ್ಲಿ ಮತ್ತೆ ಟೆಂಪ್ರೇಚರ್ ಹೆಚ್ಚಾಗಿ ಅವು ಮರಗಿಡಗಳು ಒಣಗ್ತಾ ಬಂದಂಥ ಸಂದರ್ಭದಲ್ಲಿ ಆ ಲ್ಯಾಂಡು ಡೆಸರ್ಟ್ ಆಗಿ ಕನ್ವರ್ಟ್ ಆಗ್ತಕ್ಕಂಥದ್ದು. ಆ ಡೆಸರ್ಟ್ ಆಗಿ ಕನ್ವರ್ಟ್ ಆಕ್ಯಂತ ನೆಕ್ಸ್ಟ್ ಬಂದಾಗ ಅದೇ ಮತ್ತು ಡೆಸರ್ಟ್ನಲ್ಲಿ ಈ ಝೀರೋ ಫ್ಲಡ್ಸ್ ಪ್ಲಾಂಟ್ಗಳು ಬೆಳ್ಕೊಳ್ತಾ ಬಂದು ನೋಡಿ. ಇದೇ ರೀತಿ ಇಲ್ಲಿ ಈ ಕೆಳಗಿನ ಮಟ್ಟದಲ್ಲಿ ನೋಡೋದಂದರೆ ಇನ್ಕ್ರೀಸಿಂಗ್ ಡ್ರೈನೆಸ್ ಅಪ್ಪ ಅಂತ ನೋಡಿ. ಮೊದಲು ಇಲ್ಲಿ ಟ್ರಾಪಿಕಲ್ ಫಾರೆಸ್ಟ್ಗಳು ಇರ್ತಕ್ಕ. ಏನಪ್ಪ ಈ ಟ್ರಾಪಿಕಲ್ ಫಾರೆಸ್ಟ್ ಅಪ್ಪ ಅಂತಂದರೆ ಏನಪ್ಪ ಅಂತಂದರೆ ಈ ಸಮಭಾಷಿಕ ವೃತ್ತದಲ್ಲಿ ಕಂಡುಬರ್ತಕ್ಕಂಥ ಒಂದು ಏನಪ್ಪ ಅಂತಂದರೆ ಕಾಡುಗಳು. ಈ ಕಾಡುಗಳಲ್ಲಿ ಈಗ ನೋಡಿ, ಫಸ್ಟು ಟೆಂಪ್ರೇಚರ್ ಹೆಚ್ಚಾದಂಗೆ ನಾವು ನೋಡಿ ಗ್ರಾಸ್ ಲ್ಯಾಂಡ್ಗಳ ಆದಂಥ ಏನಪ್ಪ ಅಂತಂದರೆ ಈಗ ನೀವು ಅತಿ ಹೆಚ್ಚು ಕಾಡುಗಳನ್ನು ಕಡ್ದಂಗೆ ಅಲ್ಲಿ ಗ್ರಾಸ್ ಲ್ಯಾಂಡ್ಗಳು ಅಲ್ಲಿ ಮರಗಳ ಸಂತತಿ ಕಡಿಮೆಯಾಗಿ ಗ್ರಾಸ್ ಲ್ಯಾಂಡ್ಗಳು ಆಗ್ತಕ್ಕಂಥ. ಆ ಗ್ರಾಸ್ ಲ್ಯಾಂಡ್ನಲ್ಲಿ ದನ ಕರುಗಳು ಬಂದು ಮೇಯಿಸೋಕ್ಕೆ ಶುರು ಆಗ್ತಕ್ಕಂಥ ಬಂದಂಥ ಹಾಗೆ ಈ ಡ್ರೈನೆಸ್ ಹೆಚ್ಚಾದಂಥ ಸಂದರ್ಭದಲ್ಲಿ ನೋಡಿ, ಇಲ್ಲಿ ಈಗ ದನ ಕರುಗಳು ಮೇವು ಹೆಚ್ಚಾದಂತೆ ಅಲ್ಲಿ ಮಣ್ಣಿನ ಸವಕಳಿ ಆಗುತ್ತೆ. ನೆಕ್ಸ್ಟು ಅಲ್ಲಿ ಗ್ರೀನಿಶ್ ಎಲ್ಲ ಖಾಲಿ ಆದಾಗ ಮಳೆ ಬಂದಂಥ ಸಂದರ್ಭದಲ್ಲಿ ಸಾಯಿಲ್ ಎರೋಷನ್ ಆಗ್ತಕ್ಕಂಥದ್ದು ಜಾಸ್ತಿ ಇರುತ್ತೆ. ಆ ಸಾಯಿಲ್ ಎರೋಷನ್ ಆದಂಥ ಸಂದರ್ಭದಲ್ಲಿ ನೋಡಿ, ಮಣ್ಣು ಅತಿ ಹೆಚ್ಚು ಶಿಥಿಲೀಕರಣಗೊಂಡು ಇಲ್ಲಿ ನಾವು ಡೆಸರ್ಟ್ ಆಗೋದನ್ನು ನಾವು ಇಲ್ಲಿ ನೋಡ್ಬೋದು. ಈ ಥರ ಆಗೋದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಎಕೋಕ್ಲೈನ್ ಅಂತಕ್ಕಂಥ ಕರಿತಕ್ಕಂಥದ್ದು ನೋಡಿ. ನೆಕ್ಸ್ಟು ಎಡ್ಜ್ ಎಫೆಕ್ಟ್ ಮತ್ತು ಎಡ್ಜ್ ಜಾತಿಗಳು ಅಥವಾ ಎಡ್ಜ್ ಎಫೆಕ್ಟ್ ಆ್ಯಂಡ್ ಎಡ್ಜ್ ಸ್ಪೀಷೀಸ್ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಕ್ಕದ್ದು ನೋಡಿ. ಎಡ್ಜ್ ಎಫೆಕ್ಟ್ ಮತ್ತು ಎಡ್ಜ್ ಸ್ಪೀಷೀಸ್ ಬಗ್ಗೆ ಅಧ್ಯಯನ ಮಾಡ್ತಕ್ಕದ್ದು ನೋಡಿ. ಹಾಗಾದರೆ ಈ ಎಡ್ಜ್ ಎಫೆಕ್ಟ್ ಅಂತ ನಾನು ಆಗಲೇ ತಾನೇ ಎಕ್ಸ್ಪ್ಲೇನ್ ಮಾಡಿದೆ. ಹಾಗಾದರೆ ಎಡ್ಜ್ ಪರಿಣಾಮವು ಎರಡು ಆವಾಸ ಸ್ಥಾನಗಳು ಎಕೋಟೋನ್ ಗಡಿಯಲ್ಲಿ ಸಂಭವಿಸುವ ಜನಸಂಖ್ಯೆ ಅಥವಾ ಸಮುದಾಯದ ರಚನೆಗಳಲ್ಲಿನ ಬದಲಾವಣೆಗಳನ್ನು ಸೂಚಿಸ್ತಕ್ಕಂಥ ನೋಡಿ. ನಾನು ಆಗಲೇ ತಾನೇ ಹೇಳಿದೆ, ಈಗ ಎರಡು ಆವಾಸ ಸ್ಥಾನಗಳು ಒಂದು ಜಾಗದಲ್ಲಿ ಸೇರ್ತವೆ. ಆ ಒಂದು ಜಾಗವನ್ನು ನಾವು ಎಡ್ಜ್ ಎಫೆಕ್ಟ್ ಅಂತಕ್ಕಂಥ ಕರಿತಕ್ಕಂಥ. ಆ ಎಡ್ಜ್ ಎಫೆಕ್ಟಲ್ಲಿ ಹೆಚ್ಚು ರಿಚ್ ನ್ಯೂಟ್ರಿಯೆಂಟ್ ಲೆವೆಲ್ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಹಲವಾರು ಜನಸಂಖ್ಯಾ ಒಂದು ಉತ್ಪತ್ತಿಗೆ ಕಾರಣ ಆಗ್ತಕ್ಕಂಥ. ಏನಪ್ಪ ಅಂತಂದರೆ ಅಲ್ಲಿ ಈ ಪೊದೆ ಸಸ್ಯಗಳು ಉಂಟಾಗ್ತಕ್ಕಂಥದ್ದು, ಅಲ್ಲಿ ಕೋರಲ್ ಅಥವಾ ಈ ಒಂದು ಟಂಡ್ರಾ ಈ ಯಾವುದಪ್ಪ ಅಂತಂದರೆ ಈ ಜೌಗು ಪ್ರದೇಶದಲ್ಲಿ ಬೆಳೀತಕ್ಕಂಥ ಹುಲ್ಲುಗಳು, ನೆಕ್ಸ್ಟು ಈ ಮ್ಯಾಂಗ್ರೋವ್ ಕಾಡುಗಳು ಬೆಳೀತಕ್ಕಂಥದ್ದು, ಆ ರೀತಿಯ ಒಂದು ಎಡ್ಜ್ ಎಫೆಕ್ಟ್ನಲ್ಲಿ ಇವು ಬೆಳೀತಕ್ಕಂಥದ್ದು ನಾವು ನೋಡ್ಬೋದು. ನೆಕ್ಸ್ಟು ಕೆಲವೊಮ್ಮೆ ಈ ಟಂಡ್ರಾ ವಲಯ ಅಥವಾ ಎಡ್ಜ್ ಎಫೆಕ್ಟ್ನಲ್ಲಿ ಕೆಲವು ಜಾತಿಗಳು ಎಕೋಟೋನ್ನಲ್ಲಿರುವ ಕೆಲವು ಜಾತಿಗಳು ಜನಸಂಖ್ಯಾ ಸಾಂದ್ರತೆಯು ಎರಡು ಸಮುದಾಯಗಳಿಗಿಂತ ಹೆಚ್ಚಿರ್ತಕ್ಕಂಥ. ಏನಪ್ಪ ಅಂತಂದರೆ ಈ ಎಕೋಟೋನ್ ಅಂತಂದರೆ ಎರಡು ಜಾತಿಗಳು ಬಂದು ಸೇರ್ತಕ್ಕಂಥ ವಲಯವನ್ನು ನಾವು ಎಕೋಟೋನ್ ಅಂತಕ್ಕಂಥ ಕರಿತೀವಿ. ಆ ಒಂದು ಪ್ರದೇಶವನ್ನು ಎಡ್ಜ್ ಎಫೆಕ್ಟು ಆ ಎರಡೂ ಒಂದು ಡೆಸರ್ಟ್ ಇರುತ್ತೆ, ಇನ್ನೊಂದು ಮರೈನ್ ವಾಟರ್ ಇರುತ್ತೆ. ಆ ಎರಡಕ್ಕಿಂತ
ಈಗ ಡೆಸರ್ಟ್ನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ನೆಕ್ಸ್ಟು ಮರೈನಲ್ಲಿ ಇರ್ತಕ್ಕಂಥ ಒಂದು ಪ್ರಾಣಿಗಳು ಎರಡೂ ಕೂಡ ಒಂದು ಈ ಎಡ್ಜ್ ಲೆವೆಲ್ ಅಥವಾ ಎಡ್ಜ್ ಸ್ಪೀಶೀಸ್ ಅಂತಕ್ಕಂಥ ಜಾಗದಲ್ಲಿ ಇವು ಬಂದು ಸೇರಿದಾಗ ಅಲ್ಲಿ ಹೈಯೆಸ್ಟ್ ಡೆನ್ಸಿಟಿ ಇರ್ತಕ್ಕಂಥ ಅಥವಾ ಹೈಯೆಸ್ಟ್ ಡೆನ್ಸಿಟಿ ಆಫ್ ಪ್ರಾಣಿಗಳು ಕಂಡು ಬರ್ತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ ಕೆಲವೊಮ್ಮೆ ಈ ಜಾತಿಗಳ ಸಂಖ್ಯೆ ಎಕೋಟೋನ್ನಲ್ಲಿರುವ ಕೆಲವು ಜಾತಿಗಳ ಜನಸಂಖ್ಯೆ ಸಾಂದ್ರತೆ ಎರಡೂ ಸಮುದಾಯಗಳಿಗಿಂತ ಹೆಚ್ಚು. ಇದನ್ನು ನಾವು ಅಂಚಿನ ಪರಿಣಾಮ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಈಗ ಯಾವುದಪ್ಪ ಅಂತಂದರೆ ಇಲ್ಲಿ ನಾವು ನೋಡಿದ್ವಿ ಏಕಪ್ಪ ಅಂದರೆ ಇಲ್ಲೂ ಕೂಡ ಬಹಳಷ್ಟು ಮರಗಳು ಇರ್ತವೆ, ಈ ಪ್ಲ್ಯಾಂಟ್ಗಳು ಇರ್ತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ ಈ ಮರೈನ್ ಈ ನೋಡಿ ಇಲ್ಲಿ ಮ್ಯಾಂಗ್ರೋವ್ ಸಸ್ಯಗಳು ಇರ್ತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ ಈ ಮರೈನಲ್ಲಿ ಬಾತುಕೋಳಿ, ಮೀನು, ಆಮೆ, ನೆಕ್ಸ್ಟು ಈ ಏನಪ್ಪ ಅಂದರೆ ಈ ಸಮುದ್ರ ತಳಗಳಲ್ಲಿ ಕೋರಲ್ ರೀಫ್ಗಳು ಬೆಳೀತಕ್ಕಂಥ ಇವು ಈ ಎರಡೂ ಸೇರಿದಂಥ ಜಾಗದಲ್ಲಿ ಇಲ್ಲಿ ಒಂದು ರಿಚ್ ನ್ಯೂಟ್ರಿಯೆಂಟ್ ಲೆವೆಲ್ ಹೆಚ್ಚಾದ ಸಂದರ್ಭದಲ್ಲಿ ಇಲ್ಲಿ ಜನಸಂಖ್ಯೆ ಸಾಂದ್ರತೆ ಅಥವಾ ಡೆನ್ಸಿಟಿ ಹೆಚ್ಚಾಗ್ತಕ್ಕಂಥದ್ದು. ಈ ಹೆಚ್ಚಾಗ್ತಕ್ಕಂಥವು ಈ ಎರಡೂ ಜಾಗದಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಜನಸಂಖ್ಯೆಗಿಂತ ಈ ಒಂದು ಜಾಗದಲ್ಲಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಅಂತ ನಾವಲ್ಲಿ ನೋಡ್ಬೋದು. ನೋಡಿ ಅಲ್ಲಿ ಏನಪ್ಪ ಹೇಳಿದರೆ ಅಂತಂದರೆ ಎಡ್ಜ್ ಪರಿಣಾಮವು ಎರಡು ಆವಾಸ ಸ್ಥಾನಗಳು ಅಥವಾ ಎಕೋಟೋನ್ಗಳ ಗಡಿಯಲ್ಲಿ ಸಂಭವಿಸುವ ಜನಸಂಖ್ಯೆ ಅಥವಾ ಸಮುದಾಯದ ರಚನೆಗಳಲ್ಲಿ ಬದಲಾವಣೆಗಳನ್ನು ಇದು ಸೂಚಿಸ್ತಕ್ಕಂಥದ್ದು. ತದನಂತರ ನೋಡಿ ಹಾಗಾದರೆ ಕೆಲವೊಮ್ಮೆ ಜಾತಿಗಳ ಸಂಖ್ಯೆ ಎಕೋಟೋನ್ನಲ್ಲಿರುವ ಕೆಲವು ಜಾತಿಗಳ ಜನಸಂಖ್ಯೆ ಸಾಂದ್ರತೆಯು ಎರಡು ಸಮುದಾಯಗಳಿಗಿಂತ ಇಲ್ಲಿ ಹೆಚ್ಚಿರುತ್ತವೆ ಅಂತ ನೋಡಿದ್ವಿ. ಇದನ್ನು ನಾವು ಅಂಚಿನ ಪರಿಣಾಮ ಅಥವಾ ಎಡ್ಜ್ ಎಫೆಕ್ಟ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ ಎಕ್ಸಾಮಲ್ಲಿ ಕೇಳ್ತಾನೆ ಎಡ್ಜ್ ಎಫೆಕ್ಟ್ ಅಂದರೆ ಏನು ಅಂತ. ನೋಡಿ ಹಾಗಾದರೆ ಈ ಎಡ್ಜ್ ಎಫೆಕ್ಟಲ್ಲಿ ಪ್ರಾಥಮಿಕವಾಗಿ ಹೆಚ್ಚು ಹೇರಳವಾಗಿ ಸಂಭವಿಸುವ ಜಾತಿಗಳನ್ನು ಅಂಚಿನ ಜಾತಿಗಳು ಎಂದು ಕರೆಯಲಾಗ್ತಕ್ಕಂಥ. ನೋಡಿ ಈ ಎಡ್ಜ್ ಎಫೆಕ್ಟಲ್ಲಿ ಪ್ರಾಥಮಿಕವಾಗಿ ಹೇರಳವಾಗಿ ಇರ್ತಕ್ಕ ಉತ್ಪತ್ತಿ ಅಥವಾ ಪ್ರೊಡಕ್ಷನ್ ಆಗ್ತಕ್ಕಂಥ ಜಾತಿಗಳನ್ನು ನಾವು ಎಡ್ಜ್ ಎಫೆಕ್ಟ್ ಜಾತಿಗಳು ಅಂತಕ್ಕಂಥ ಅಥವಾ ಎಡ್ಜ್ ಎಫೆಕ್ಟ್ ಸ್ಪೀಸೀಸ್ ಅಂತಕ್ಕಂಥ ಕರಿತಕ್ಕಂಥ ನಾವು ನೋಡ್ಬೋದು. ನೋಡಿ ಹಾಗಾದರೆ ಉದಾಹರಣೆಗೆ ಭೂಮಿಯಲ್ಲಿ ಪರಿಸರ ವ್ಯವಸ್ಥೆಗಳಲ್ಲಿ ಅಂಚಿನ ಪರಿಣಾಮವು ವಿಶೇಷವಾಗಿ ಪಕ್ಷಿಗಳಿಗೆ ಅನ್ವಯವಾಗ್ತಕ್ಕಂಥದ್ದು. ನೋಡಿ ಈಗ ಎಡ್ಜ್ ಎಫೆಕ್ಟ್ ಅಂತದ್ದು ಪಕ್ಷಿಗಳಿಗೆ ಬಹಳ ಕಾರಣವಾಗಿರ್ತಕ್ಕ ಯಾವುದಪ್ಪ ಅಂತಂದರೆ ಈಗ ನೀವು ಕಾಡು ಮತ್ತು ಮರೈನ್ ವಾಟರ್ನ ನೋಡಿರ್ಬೋದು. ಈಗ ಪಕ್ಷಿಗಳು ಹೆಚ್ಚಾಗಿ ಕಾಡುಗಳ ಒಂದು ಮರಗಳ ಮೇಲೆ ಮೊಟ್ಟೆಗಳನ್ನ ಇರ್ತಕ್ಕಂಥ. ನೆಕ್ಸ್ಟು ಪಕ್ಷಿಗಳ ಆವಾಸ ಸ್ಥಾನ ಅತಿ ಹೆಚ್ಚು ಮರಗಳ ಮೇಲೆ ಇರ್ತಕ್ಕಂಥ. ಆದರೆ ಈ ಪಕ್ಷಿಗಳು ಬೇಟೆ ಆಡಲಿಕ್ಕೆ ಮೀನುಗಳನ್ನು ತಿಂತಿರ್ತವೆ, ನೀವು ನೋಡಿರ್ಬೋದು. ಆ ಮೀನುಗಳನ್ನು ತಿನ್ನಲಿಕ್ಕೆ ಇವು ವಾಟರ್ ಸಿಸ್ಟಮ್ಗೆ ಬರ್ತವೆ. ಆ ವಾಟರ್ ಸಿಸ್ಟಮ್ಗೂ ಹತ್ರ ಆಗಬೇಕು, ಅವು ಆವಾಸ ಸ್ಥಾನಕ್ಕೂ ಹತ್ರ ಆದಂಥ ಸಂದರ್ಭದಲ್ಲಿ ಆ ಎಕೋಟೋನ್ ಅಂತಕ್ಕಂಥ ಒಂದು ಪರಿಸರ ವ್ಯವಸ್ಥೆಗಳಲ್ಲಿ ಈ ಒಂದು ಪಕ್ಷಿಗಳು ಹೆಚ್ಚಾಗಿ ಇರ್ತಕ್ಕಂಥದ್ದನ್ನು ನೀವು ನೋಡಿರ್ಬೋದು. ನೆಕ್ಸ್ಟು ನೋಡಿ ಹಾಗಾದರೆ ಮರುಭೂಮಿಯ ನಡುವಿನ ಎಕೋಟೋನ್ನಲ್ಲಿ ಪಕ್ಷಿಗಳ ಸಾಂದ್ರತೆ ಹೆಚ್ಚು. ತದನಂತರ ಬಯೋಸ್ಪಿಯರ್ ಅಥವಾ ಜೀವಗೋಳದ ಬಗ್ಗೆ ನಾವು ನೋಡ್ತಾ ಬರೋಣ. ನೋಡಿ ಈಗ ಬಯೋಸ್ಪಿಯರ್ ಅಂತಂದ್ರೆ ಏನಪ್ಪ ಅಂತಂದರೆ ಇವು ಭೂಮಿಯ ಮೇಲೆ ಜೀವನ ಮಾಡ್ತಕ್ಕಂಥ ಎಲ್ಲ ಜೀವಿಗಳು, ನೆಕ್ಸ್ಟು ಅವುಗಳ ಆವಾಸ ಸ್ಥಾನಗಳು, ನೆಕ್ಸ್ಟು ಅವುಗಳ ವಾಸಸ್ಥಳ ಒಳಗೊಂಡಿರ್ತಕ್ಕಂಥ ಸಂಪೂರ್ಣವಾದ ಗುಂಪು. ಏನಪ್ಪ ಅಂತಂದರೆ ಬಯೋಸ್ಪಿಯರ್ ಅಂತಂದರೆ ಈಗ ಭೂಮಿಯ ಮೇಲೆ ಎಲ್ಲ ಜೀವಿಗಳು ಜೀವನಗಳನ್ನು ಮಾಡ್ತಾ ಇರ್ತಕ್ಕಂಥ, ಆದರೆ ಅವು ವಾಸ ಮಾಡ್ತಕ್ಕಂಥ ವಾಸಸ್ಥಳಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಪೂರ್ಣವಾದ ಗುಂಪು. ಇದರಲ್ಲಿ ಇವು ಮಣ್ಣು, ನೀರು, ವಾಯು ಮತ್ತು ಜೀವಿಗಳು ಪರಸ್ಪರ ಸಂಬಂಧಗಳನ್ನು ಹೊಂದಿರ್ತಕ್ಕಂಥ. ನೋಡಿ ಏನಪ್ಪ ಈ ಬಯೋಸ್ಪಿಯರಲ್ಲಿ ಮಣ್ಣು, ನೀರು, ಗಾಳಿ ಮತ್ತು ಅದರಲ್ಲಿ ವಾಸಿಸ್ತಕ್ಕಂಥ ಜೀವಿಗಳು ಪರಸ್ಪರ ಸಂಬಂಧವನ್ನು ಹೊಂದಿದ್ದು ಸಮಗ್ರವಾಗಿ ಜೀವ ಸಂಬಂಧಿಯ ಚಟುವಟಿಕೆಗಳನ್ನು ಈ ಒಂದು ಬಯೋಸ್ಪಿಯರ್ಗಳಲ್ಲಿ ನಡೆಸ್ತಕ್ಕಂಥದ್ದು. ನೋಡಿ ಹಾಗಾದರೆ ನಾವು ಈ ಬಯೋಸ್ಪಿಯರನ್ನು ಮೂರು ವಿಭಾಗಗಳಲ್ಲಿ ನಾವು ವಿಂಗಡಿಸ್ತೀವಿ. ಯಾವುದಪ್ಪ ಅಂತಂದರೆ ಒಂದು ವಾಯುಮಂಡಲ. ನೋಡಿ ವಾಯುಮಂಡಲದಲ್ಲಿ ನೋಡಿ ಜೀವರಾಶಿಗಳು ಉಸಿರಾಡುವ ಗಾಳಿಯನ್ನು ಒಳಗೊಂಡಿರುವ ಪ್ರದೇಶ. ನೋಡಿ ಏನಪ್ಪ ಅಂತಂದರೆ ಈಗ ನಾವು ಜೀವರಾಶಿಗಳು ನಮಗೆ ಉಸಿರಾಡಲಿಕ್ಕೆ ಗಾಳಿ ಬಹಳ ಮುಖ್ಯ. ಆ ಗಾಳಿ ನಮ್ಮ ವಾಯುಮಂಡಲದಲ್ಲಿ ಪ್ರೆಸೆಂಟ್ ಇರ್ತಕ್ಕಂಥದ್ದು. ನೆಕ್ಸ್ಟು ಭೂಮಂಡಲ. ನೋಡಿ ಭೂಮಂಡಲ ಅಂತಂದರೆ ನೆಲ ಮತ್ತು ಭೂಮಿಯ ಮೇಲ್ಮೈನಲ್ಲಿ ಜೀವನ ನಡೆಯುವ ಭಾಗ. ಈಗ ನಾವು ಮನುಷ್ಯ ಮತ್ತು ಪ್ರಾಣಿಗಳು ನಾವು ಭೂಮಿ ಮೇಲೆ ಜೀವನವನ್ನು ಮಾಡ್ತಕ್ಕಂಥ, ಹಾಗಾಗಿ ನಮಗೆ ಭೂಮಂಡಲ ಬಹಳ ಮುಖ್ಯವಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟು ಜಲಮಂಡಲ. ಜಲಮಂಡಲ ಅಂತಂದರೆ ಮರೈನ್ಸ್ ವಾಟರ್ಗಳಲ್ಲಿ
ಈಗ ನೀವು ಕೆರೆಗಳನ್ನು ನೋಡಿರ್ಬೋದು, ಹೊಂಡಗಳನ್ನು ನೋಡಿರ್ಬೋದು, ನದಿಗಳನ್ನು ನೋಡಿರ್ಬೋದು, ಅಲ್ಲಿ ಹಲವಾರು ಜೀವಿಗಳು ಜೀವನವನ್ನು ಮಾಡ್ತಕ್ಕಂಥ ನೋಡಿ. ಸಾಗರಗಳು, ನದಿಗಳು, ಕೆರೆಗಳು ಹಾಗೂ ಇತರೆ ಜಲಮೂಲಗಳಲ್ಲಿ ಇರತಕ್ಕಂಥ ಜೀವಿಗಳ ಈ ಎಲ್ಲ ಒಂದು ಭಾಗಗಳನ್ನು ನಾವು ಬಯೋಸ್ಪಿಯರ್ ಅಂತಕ್ಕಂಥ ಕರಿತಕ್ಕಂಥ ಅಥವಾ ಜೀವಗಳು ಅಂತಕ್ಕಂಥ ಕರಿತಕ್ಕಂಥ ನೋಡಿ. ಹಾಗಾದರೆ ಈಗ ನಾವು ವಾಯುಮಂಡಲದಲ್ಲಿ ನೋಡಿದ್ವಿ, ಭೂಮಿ ಮೇಲೆ ನೋಡಿದ್ವಿ, ನೆಕ್ಸ್ಟು ಮರೈನಲ್ಲಿ ನೋಡಿ. ಹಾಗಾದರೆ ಈಗ ನಾವು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಅತಿ ಎತ್ತರದ ಪರ್ವತಗಳು ಮತ್ತು ಆಳವಾದ ಸಾಗರಗಳಲ್ಲಿ ಇವು ಇರುವುದಿಲ್ಲ. ಯಾಕಪ್ಪ ಅಂತಂದರೆ ನೋಡಿ, ಸಾಂದರ್ಭಿಕವಾಗಿ ಇಲ್ಲಿ ಯಾವ್ಯಾವ ಪ್ರೆಸೆಂಟ್ ಇರ್ತಾವಪ್ಪ ಅಂತಂದರೆ ಈ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಗಳಲ್ಲಿ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳ ಬೀಜಕಗಳು ಅಥವಾ ನೋಡಿ ಆ ಒಂದು ಟಂಡ್ರಾ ಪ್ರದೇಶ ಅಥವಾ ಈ ಆರ್ಕಿಟಿಕ್ ಅಥವಾ ಅಂಟಾರ್ಟಿಕಾದಲ್ಲಿ ಈ ಶಿಲೀಂಧ್ರಗಳಿಗೆ ಸಂಬಂಧಿಸಿರ್ತಕ್ಕಂಥ ಬೀಜಕಗಳು, ನೆಕ್ಸ್ಟು ಬ್ಯಾಕ್ಟೀರಿಯಾಗಳು 8,000 ಮೀಟರ್ಗಿಂತಲೂ ಹೆಚ್ಚಿನ ಎತ್ತರದಲ್ಲಿ ಸಂಭವಿಸ್ತಕ್ಕಂಥ ನೋಡಿ. ಏನಪ್ಪ ಅಂತಂದರೆ ಈ ಸಂದರ್ಭ ಯಾವುದು ಈ ಹಿಮ ಅತಿ ಹೆಚ್ಚು ಕೋಲ್ಡ್ ಇರ್ತಕ್ಕಂಥ ವಾತಾವರಣದಲ್ಲಿ 8,000 ಮೀಟರ್ಗಿನ ಮೇಲೆ ಎತ್ತರದಲ್ಲಿ ಈ ಶಿಲೀಂಧ್ರಗಳು ಮತ್ತು ಬ್ಯಾಕ್ಟೀರಿಯಾಗಳ ಬೀಜಗಳು ಇರ್ತಕ್ಕಂಥದ್ದು ನೋಡಿ. ಆದರೆ ಅವು ಚಯಾಪಚಯ ಕ್ರಿಯೆಯಲ್ಲಿ ನಿಷ್ಕ್ರಿಯವಾಗಿರ್ತಕ್ಕಂಥದ್ದು ಅಥವಾ ಅಂತಂದರೆ ಅಲ್ಲಿ ಯಾವುದೇ ಇರತಕ್ಕಂಥ ಒಂದು ಚಯಾಪಚಯ ಕ್ರಿಯೆ ನಡೆಯೋದಿಲ್ಲ. ಯಾಕಪ್ಪ ಅಂತಂದರೆ ಅಲ್ಲಿ ಬೆಳಕು ಕಡಿಮೆ ಇರ್ತಕ್ಕಂಥದ್ರಿಂದ ಅಲ್ಲಿ ಯಾವುದೇ ಥರದ ಒಂದು ಪ್ರೊಡಕ್ಷನ್ ನಡೆಯಲ್ಲ. ನೆಕ್ಸ್ಟು ಪರಿಸರ ವಿಜ್ಞಾನದ ತತ್ವಗಳು ನೋಡಿ. ಹಾಗಾದರೆ ನಮ್ಮ ಪರಿಸರ ವಿಜ್ಞಾನದಲ್ಲಿ ನಾವು ಯಾವ ಪ್ರಿನ್ಸಿಪಲ್ಗಳನ್ನು ಅಳವಡಿಸ್ಕೊಂಡಿದ್ದೀವಿ ಅಂತ ನೋಡ್ತಾ ನೆಕ್ಸ್ಟು ನೋಡಿ. ಹಾಗಾದರೆ ಅಳವಡಿಕೆ ಅಥವಾ ಅಡಾಪ್ಟೇಷನನ್ನು ನಾವು ಮುಖ್ಯವಾಗಿ ನೋಡ್ತಾ ಬರೋಣ ನೋಡಿ. ಹಾಗಾದರೆ ಈಗ ನಾವು ಒಂದು ನಿರ್ದಿಷ್ಟ ಪರಿಸರದಲ್ಲಿ ಬದುಕಲು ಅನುವು ಮಾಡಿಕೊಡುವ ಜೀವಿಗಳ ಗೋಚರತೆ, ನಡವಳಿಕೆ, ರಚನೆ, ಜೀವನದ ವಿಧಾನದ ವಿಧಗಳು ನೋಡಿ. ಈಗ ಒಂದು ನಿರ್ದಿಷ್ಟ ಪರಿಸರದಲ್ಲಿ ಒಂದು ಜೀವಿ ಬದುಕಲಿಕ್ಕೆ ಅನುವು ಮಾಡಿಕೊಡ್ತಕ್ಕಂಥ ಜೀವಿಗಳು ಮುಖ್ಯವಾಗಿ ಏನೇನು ಹೊಂದಿರಬೇಕಪ್ಪ ಅಂತಂದರೆ ಗೋಚರತೆ, ಅವಕ್ಕೆ ಕಾಣ್ತಾ ಇರಬೇಕು ಅಥವಾ ದೃಷ್ಟಿ ಚೆನ್ನಾಗಿರಬೇಕು. ನೆಕ್ಸ್ಟು ಅವುಗಳ ನಡವಳಿಕೆ, ನೆಕ್ಸ್ಟು ಅವುಗಳ ದೇಹದ ಸ್ಟ್ರಕ್ಚರ್, ರಚನೆ, ನೆಕ್ಸ್ಟು ಅವುಗಳು ಜೀವನ ಮಾಡ್ತಕ್ಕಂಥ ಜೀವನ, ಈ ವಿಧಗಳು ಒಂದು ಅಡಾಪ್ಟೇಷನ್ಗೆ ಬಹಳ ಮುಖ್ಯವಾಗಿ ಕಾರಣವನ್ನು ಹೊಂದ್ತವೆ. ನೆಕ್ಸ್ಟು ಇದಕ್ಕೆ ಉದಾಹರಣೆಯಪ್ಪ ನೋಡಿ. ಈಗ ಗೋಚರತೆ, ಈಗ ನೀವು ಗೋಚರಪ್ಪ ಅಂತಂದರೆ ನಮ್ಮ ಮಾನವನ ಕಣ್ಣಿಗೆ ಅಥವಾ ಪ್ರಾಣಿಗಳ ಕಣ್ಣಿಗೆ ಯಾವ ರೀತಿ ಕಾಣ್ತಕ್ಕ. ನೆಕ್ಸ್ಟು ನಡವಳಿಕೆ, ಅವು ಪರಿಸರ ಭೌತಿಕ ಅಂಶಗಳಿಗೆ ಸಂಬಂಧಿಸಿದ ಅಥವಾ ಈಗ ಅತಿ ಹೆಚ್ಚಾಗಿ ಚಳಿ ಭಾಗ ಇರ್ತಕ್ಕಂಥ. ಈಗ ನೀವು ಟಂಡ್ರಾ ಪ್ರದೇಶಗಳ ಅತಿ ಹೆಚ್ಚು ಚಳಿ ಭಾಗ ಇರ್ತಕ್ಕಂಥ. ನೆಕ್ಸ್ಟು ಡೆಸರ್ಟ್ಗಳಲ್ಲಿ ಅತಿ ಹೆಚ್ಚು ಬಿಸಿಲು ಇರ್ತಕ್ಕಂಥ. ನೆಕ್ಸ್ಟು ಈ ಒಂದು ಅಮೆಜಾನ್ ಕಾಡುಗಳಲ್ಲಿ ಯಾವಾಗಲೂ ಮಳೆ ಬೀಳ್ತಕ್ಕಂಥ ಸಂದರ್ಭ. ನೆಕ್ಸ್ಟು ರಚನೆ, ಈಗ ಭೌತಿಕ ಅಂಶಗಳಿಗೆ ಸಂಬಂಧಪಟ್ಟಂಗೆ ಪ್ರಾಣಿಗಳು ಅಥವಾ ಸಸ್ಯಗಳು ಯಾವ ರೀತಿ ತಮ್ಮ ಭೌತಿಕ ರಚನೆಯನ್ನು ಹೊಂದಿರ್ತವೆ. ನೆಕ್ಸ್ಟು ಆ ಒಂದು ಭೌತಿಕ ಅಂಶಗಳಿಗೆ ಸಂಬಂಧಪಟ್ಟಂಗೆ ಅವಕ್ಕೆ ಹೊಂದ್ಕೊಂಡು ಯಾವ ರೀತಿ ನಾವು ಆ ಜೀವನ ಮಾಡ್ತಕ್ಕಂಥ ಅಥವಾ ಭೌತಿಕ ಅಂಶಗಳಿಗೆ ಹೊಂದಿಕೊಂಡು ಯಾವ ರೀತಿ ಜೀವನವನ್ನು ನಡೆಸ್ತವೆ ಅಂತಕ್ಕಂಥದ್ದು ಈ ಅಳವಡಿಕೆಗೆ ಬಹಳ ಒಂದು ಪ್ರಾಮುಖ್ಯತೆಯನ್ನು ನೀಡ್ತಕ್ಕಂಥದ್ದು ನೋಡಿ. ಈಗ ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಮಾರ್ಫಾಲಜಿಕಲ್ ಉದಾಹರಣೆ ಯಾವುದಪ್ಪ ಅಂತಂದರೆ ಮರುಭೂಮಿಯಲ್ಲಿ ವಾಸಿಸುವ ಫೆನೆಕ್ ನರಿ ದೊಡ್ಡ ಕಿವಿಗಳನ್ನು ಹೊಂದಿರ್ತಕ್ಕಂಥ ನೋಡಿ. ಏನಪ್ಪ ಅಂತಂದರೆ ಈ ನೀವು ಡೆಸರ್ಟ್ಗಳಲ್ಲಿ ಈ ವಾಸಿಸ್ತಕ್ಕಂಥ ಫೆನೆಕ್ ಅಂತಕ್ಕಂಥ ಒಂದು ದೊಡ್ಡ ನರಿ ಇರ್ತಕ್ಕಂಥ. ಆ ನರಿ ದೇಹದ ಶಾಖದ ವಿಕಿರಣವನ್ನು ಅದರಿಂದ ತಂಪಾಗಿಸಲು ಅನುವು ಮಾಡಿಕೊಂಡಿರ್ತದೆ ನೋಡಿ. ಏನಪ್ಪ ಅಂತಂದರೆ ಆ ದೇಹದ ವಿಕಿರಣದ ಮೂಲಕ ದೇಹದ ಶಾಖವನ್ನು ತಂಪಾಗಿಡಿಸಲು ಇದು ಯಾಕಪ್ಪ ಆ ದೊಡ್ಡ ಕಿವಿಗಳನ್ನು ಈಗ ನೀವು ಡೆಸರ್ಟಲ್ಲಿ ಫೆನಾಕ್ ಅಂತಕ್ಕಂಥ ನರಿಗಳನ್ನು ನೋಡಬೇಕು. ಅವು ದೊಡ್ಡ ಕಿವಿಗಳನ್ನು ಹೊಂದಿರ್ತವೆ. ಹಾಗಾದರೆ ಈ ದೊಡ್ಡ ಕಿವಿಗಳನ್ನು ಯಾವ ಕಾರಣಕ್ಕೆ ಹೊಂದಿದವಪ್ಪ ಅಂತಂದರೆ ಈ ಭೂಮಿಯಿಂದ ಹೊಡ್ತಕ್ಕಂಥ ವಿಕಿರಣಗಳನ್ನು ತಡೆದುಕೊಳ್ಳಲು ಇವು ದೊಡ್ಡ ಒಂದು ಕಿವಿಗಳನ್ನು ಹೊಂದಿರತಕ್ಕಂಥದ್ದು ನೋಡಿ. ಹಾಗಾದರೆ ಶೀತ ಹವಾಮಾನದ ಸಸ್ತನಿಗಳು ಸಾಮಾನ್ಯವಾಗಿ ಶಾಖದ ನಷ್ಟವನ್ನು ಕಡಿಮೆ ಮಾಡಲು ಕಡಿಮೆ ಕಿವಿಗಳು ಮತ್ತು ಕೈಕಾಲುಗಳನ್ನು ಹೊಂದಿರತಕ್ಕಂಥದ್ದು ನೋಡಿ. ಏನಪ್ಪ ಅಂತಂದರೆ ಈ ಶೀತ ಹವಾಮಾನದ ಸಸ್ತನಿಗಳಲ್ಲಿ ಸಾಮಾನ್ಯವಾಗಿ ಶಾಖದ ನಷ್ಟವನ್ನು ಅಂತಂದರೆ ಈಗ ನೀವು ಸೀಲ್ಗಳನ್ನು ನೋಡಿರ್ಬೋದು. ಸೀಲ್ಗಳು, ಆಮೇಲೆ ಈ ಪೆಂಗ್ವಿನ್ಗಳು, ಈ ರೀತಿಯಾದಂತಹ ಅಂಟಾರ್ಟಿಕಾ ಮತ್ತು ಆರ್ಕಿಟಿಕ್ನಲ್ಲಿ ಜೀವನ ಮಾಡ್ತಕ್ಕಂಥ ಜೀವಿಗಳು ಈಗ ಹೀಟನ್ನು ಲಾಸ್ ಮಾಡ್ಕೊಳೋಕ್ಕೆ ಅವಕ್ಕೆ ಇಷ್ಟ ಇರಲ್ಲ. ಆ ಸಂದರ್ಭದಲ್ಲಿ ಅವು ಏನಪ್ಪ ಅಂತಂದರೆ ಕಡಿಮೆ ಮಾಡಲು ಕಿವಿಗಳು ಮತ್ತು ಕೈಗಾಲುಗಳನ್ನು ಹೊಂದಿರ್ತಕ್ಕಂಥ. ಈಗ ಇದನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಅಲೆನ್ಸ್ ರೂಲ್ ಅಂತಕ್ಕಂಥ ಕರಿತೀವಿ ನೋಡಿ. ಎಕ್ಸಾಮಲ್ಲಿ ಕೇಳ್ತಾನೆ ಅಲೆನ್ಸ್ ರೂಲ್ ಅಪ್ಪ ಅಂತಂದರೆ ಏನಪ್ಪ ಅಂತಂದರೆ
ವಿವಿಧ ವಾತಾವರಣಕ್ಕೆ ಸಂಬಂಧಿಸಿದಂತೆ ಆ ವಾತಾವರಣದ ಅಂಶಗಳನ್ನು ಕಳಲಿ ಅಥವಾ ಆ ವಾತಾವರಣಕ್ಕೆ ಸಂಬಂಧಪಟ್ಟಂಗೆ ತನ್ನ ದೇಹದ ಯಾವುದೊಂದು ರಚನೆಗಳನ್ನು ಹೊಂದಿರ್ತಾವೋ ಆ ಒಂದು ರಚನೆಗೆ ನಾವು ಅಲೈನ್ಸ್ ರೂಲ್ ಅಂತಕ್ಕಂಥ ಕರಿತಕ್ಕಂಥದ್ದು. ಈಗ ನೀವು ನೋಡಿರ್ಬೋದು, ಈಗ ಹಿಮಕರಡಿ ಅಥವಾ ಈ ಅತಿ ಹೆಚ್ಚು ಹಿಮ ಬೀಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹಿಮಕರಡಿ, ಸ್ನೋ ಲಿಪರ್ಡ್ಗಳು ಜೀವನ ಮಾಡೋದು. ಆದರೆ ಅವುಗಳ ಮೇಲೆ ದಪ್ಪನೇ ಆದಂಥ ಚರ್ಮಗಳು ಇರ್ತವೆ. ಹಾಗಾದರೆ ಯಾಕಪ್ಪ ದಪ್ಪನವಾದಂಥ ಚರ್ಮಗಳು ಇರ್ತವೆ ಅಂತಂದರೆ, ದೇಹದಲ್ಲಿ ಇರ್ತಕ್ಕಂಥ ಒಂದು ಉಷ್ಣಗಳನ್ನ ಹೊರಗೆ ಬಿಡೋಕ್ಕೆ ಅವು ಇಷ್ಟಪಡೋದಿಲ್ಲ. ಆ ಒಂದು ದಪ್ಪ ಚರ್ಮ ಇರೋದ್ರಿಂದ ಕಾರಣದಿಂದ ಅವು ಬೆಚ್ಚಗೆ ಇರ್ತಕ್ಕಂಥ ಇವನ್ನ ನಾವು ಏನು ಕರಿತೀವಪ್ಪ ಅಂತಂದರೆ ಅಲೈನ್ಸ್ ರೂಲು ಅಂತಕ್ಕಂಥ ಕರಿತಕ್ಕಂಥದ್ದು. ನೆಕ್ಸ್ಟು ಶಾರೀರಿಕ ಉದಾಹರಣೆ ಅಂತಂದರೆ ನೋಡಿ, ವಿಷಕಾರಿ ಪ್ರಾಣಿಗಳು ತಮ್ಮ ಬೇಟೆಯನ್ನು ಹಿಡಿಯಲು ವಿಷವನ್ನು ಉತ್ಪತ್ತಿ ಮಾಡುತ್ತವೆ. ತಮ್ಮ ಆಹಾರವನ್ನು ರಕ್ಷಿಸಿಕೊಳ್ಳಲು ನೋಡಿ ಯಾವ ರೀತಿಯಪ್ಪ ಅಂತಂದರೆ ಶಾರೀರಿಕ ಉದಾಹರಣೆ. ಈಗ ನೀವು ಹಾವುಗಳನ್ನು ನೋಡಿರ್ಬೋದು. ಹಾವುಗಳು ಯಾವ ರೀತಿಯಪ್ಪ ಅಂತಂದರೆ, ಈಗ ಒಂದು ಹಾವಿನ ಮುಂದೆ ಒಂದು ಹಾವಿನಲ್ಲಿ ವಿಷ ಯಾಕಪ್ಪ ಇರುತ್ತಪ್ಪ ಅಂತಂದರೆ ನೋಡಿ, ಆ ಹಾವು ತನ್ನನ್ನು ರಕ್ಷಿಸಿಕೊಳ್ಳಲು ಅದು ವಿಷವನ್ನು ಉತ್ಪತ್ತಿನ ಮಾಡ್ಕೊಳ್ತವೆ. ನೆಕ್ಸ್ಟು ಬೇಟೆಯನ್ನು ಆಡಲಿಕ್ಕೆ, ಈಗ ನೀವು ಒಂದು ಹಾವು ಇರ್ತಕ್ಕಂಥ ಆ ಹಾವಿನ ಮುಂದೆ ಒಂದು ಇಲಿ ಇರ್ತಕ್ಕಂಥ ಆ ಇಲಿಗೆ ಆ ಹಾವು ಒಂದು ಬಾರಿ ಕಚ್ಚುತ್ತೆ. ಆ ಕಚ್ಚಿದಾಗ ಆ ಇಲಿ ಸಾಯ್ತಕ್ಕಂಥದ್ದು. ಆ ಸತ್ತ ಮೇಲೆ ಆ ಹಾವು ಆ ಇಲಿಯನ್ನು ಸೇವನೆಯನ್ನು ಮಾಡ್ತಕ್ಕಂಥ. ನೆಕ್ಸ್ಟು ತನ್ನ ಒಂದು ರಕ್ಷಣೆಗಾಗಿ, ತನ್ನ ಒಂದು ಪ್ರೊಟೆಕ್ಷನ್ಗಾಗಿ ಇದು ತನ್ನಲ್ಲಿ ಒಂದು ವಿಷವನ್ನು ಉತ್ಪತ್ತಿಯನ್ನು ಮಾಡ್ತಕ್ಕಂಥ. ಈ ರೀತಿ ಒಂದು ಭೌಗೋಳಿಕ ಅಂಶಗಳಿಂದ ತನ್ನನ್ನು ಕಾಪಾಡಿಕೊಳ್ಳಲು ಈ ದೇಹದ ರಚನೆಗಳನ್ನು ಈ ಒಂದು ಪ್ರಾಣಿಗಳು, ಪಕ್ಷಿಗಳು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ನೋಡಿ, ಹಾಗಾದರೆ ಅಥವಾ ಪರಭಕ್ಷಕಗಳನ್ನು ದೂರವಿಡಲು ಬಿಹೇವಿಯರಲ್ ಹೈಬರ್ನೇಷನ್ ಚಳಿಗಾಲದ ಬದುಕುಳಿಯುವಿಕೆ ತಂತ್ರವಾಗಿರ್ತಕ್ಕಂಥ. ನೋಡಿ ಏನಪ್ಪ ಅಂತಂದರೆ, ಪರಭಕ್ಷಕಗಳಿಂದ, ಬೇರೆ ಮಾಂಸಾಹಾರಿ ಜೀವಿಗಳಿಂದ ದೂರ ಬಿಡಲು ಈ ಒಂದು ಬಿಹೇವಿಯರಲ್ ಹೈಬರ್ನೇಷನ್ ಚಳಿಗಾಲದ ಬದುಕುಳಿಯುವಿಕೆಯ ತಂತ್ರ ಆಗಿರ್ತಕ್ಕಂಥ. ನೋಡಿ ಇದಕ್ಕೆ ಉದಾಹರಣೆ ಅಂತಂದರೆ, ವಿದ್ಯಮಾನ ಬಾವಲಿಗಳು, ಕರಡಿಗಳು ಮತ್ತು ದಶಕಗಳಲ್ಲಿ ಹೈಬರ್ನೇಷನ್ಗಳನ್ನು ಗಮನಿಸಲಾಗಿದೆ. ನೋಡಿ ಇದು UPSCಲಿ 2014ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಏನಪ್ಪ ಅಂತಂದರೆ, ಈ ಹೈಬರ್ನೇಷನ್ ಏನಪ್ಪ ಅಂತಂದರೆ ಈ ಹೈಬರ್ನೇಷನ್ ಅಂತಂದರೆ ಇದು ಚಳಿಗಾಲದಲ್ಲಿ ಪ್ರಾಣಿಗಳು ಒಂದು ಬದುಕುಳಿಯಲಿಕ್ಕೆ ಬಳಸಿಕೊಳ್ತಕ್ಕಂಥ ಒಂದು ತಂತ್ರ ಆಗಿರ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಈ ಹೈಬರ್ನೇಷನ್ ಅಂತಂದರೆ ಚಳಿಗಾಲದಲ್ಲಿ ಪ್ರಾಣಿಗಳು ತಮ್ಮನ್ನು ಆ ಒಂದು ಭೌತಿಕ ಅಂಶಗಳಿಗೆ ಒಕ್ಕೊಂಡು ಅಥವಾ ಜೊತೆಗೂಡಿಕೊಂಡು ಜೀವನ ಮಾಡಲಿಕ್ಕೆ ಬಳಸ್ತಕ್ಕಂಥ ಒಂದು ತಂತ್ರ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಬದಲಾವಣೆ ಅಥವಾ ವೇರಿಯೇಷನನ್ನು ನೋಡ್ಬೋದು. ಬದಲಾವಣೆ ಅಥವಾ ವೇರಿಯೇಷನನ್ನು ನಾವು ನೋಡ್ತಾ ಬರ್ತೀವಿ. ನೋಡಿ ಹಾಗಾದರೆ ವೇರಿಯೇಷನ್ ಅಂತಂದರೆ, ಈಗ ನಾವು ಬಾಡಿಲಿ ವೇರಿಯೇಷನ್ ಅಂತ ಆಗಿರುತ್ತೆ. ಏನಪ್ಪ ಅಂತಂದರೆ, ಈಗ ನಮ್ಮ ಬಾಡಿಲಿ ಡೈಲಿ ಒಂದು ಪ್ರೊಸೆಸ್ ನಡೀತಾ ಇರುತ್ತೆ. ಆದರೆ ಏನಾದರೂ ದಿನ ಅಥವಾ ನಮಗೆ ಬಾಡಿಲಿ ಏನಾದರೂ ಒಂದು ವ್ಯತ್ಯಾಸ ಆಗ್ತಾರೆ, ಅವನು ಏನಪ್ಪ ನನ್ನ ಬಾಡಿಲಿ ಏನೋ ಒಂದು ವೇರಿಯೇಷನ್ ಆಗ್ತಕ್ಕೈತೆ ಅಂತ ನಾವು ಹೇಳಿರ್ತೀವಿ. ನೋಡಿ ಇದೇ ರೀತಿ ಏನಪ್ಪ ಅಂತಂದರೆ, ನಿರ್ದಿಷ್ಟ ಜೀನ್ಗಳ ಸೇರ್ಪಡೆ ಅಥವಾ ಅಳಿಸುವಿಕೆಯಿಂದಾಗಿ ಆನುವಂಶಿಕ ರಚನೆಯಲ್ಲಿ ಬದಲಾವಣೆಗಳು. ಏನಪ್ಪ ಅಂತಂದರೆ, ಈಗ ಒಬ್ಬ ಮನುಷ್ಯ ಇರ್ತಕ್ಕ ಈಗ ನಿರ್ದಿಷ್ಟ ಜೀನ್ಗಳ ಸೇರ್ಪಡೆ. ಈಗ ಒಂದು ಜೀನ್ ಇರ್ತಕ್ಕಂಥದ್ದು, ಆ ಒಂದು ಜೀನ್ಗೆ ಬೇರೊಂದು ಜೀನ್ಗಳನ್ನು ಸೇರಿದಂತಹ ಒಂದು ವೇರಿಯೇಷನ್ ಆಗಿರ್ತಕ್ಕಂಥ. ಈಗ ನೀವು ಟೊಮೆಟೊ ಗಿಡಗಳನ್ನು ಅಥವಾ ಬೇರೆ ಒಂದು ಗಿಡಗಳನ್ನು ಗ್ರಾಫ್ಟಿಂಗ್ಗಳನ್ನು ಮಾಡಿರ್ತಾರೆ. ನೋಡಿ ಈಗ ಗ್ರಾಫ್ಟಿಂಗ್ಗಳನ್ನು ನೋಡಿರ್ಬೋದು. ಆಗ ಒಂದು ಗ್ರಾಫ್ಟಿಂಗ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ಗಿಡದಲ್ಲಿ ಒಂದು ಗಿಡದಲ್ಲಿ ಈಗ ಬೇರೊಂದು ಸಾಯನ ಅಂತಂದು ಗ್ರಾಫ್ಟಿಂಗನ್ನು ಮಾಡಿರ್ತಾರೆ. ಹಾಗಾಗಿ ಆ ಒಂದೇ ಗಿಡ 2 ಥರದ ಜಾತಿಗಳನ್ನು ಕಾಯಿಗಳನ್ನು ಬಿಡ್ತಿರುತ್ತೆ. ಅದನ್ನು ನಾವು ಬೆಸ್ಟ್ ಎಕ್ಸಾಂಪಲ್ ಆಗಿ ಈ ವೇರಿಯೇಷನ್ಗೆ ಕೊಡ್ಬೋದು. ಏನಪ್ಪ ಅಂತ ನೋಡಿ, ನಿರ್ದಿಷ್ಟ ಜೀನ್ಗಳ ಸೇರ್ಪಡೆ ಅಥವಾ ಅಳಿಸುವಿಕೆಯಿಂದಾಗಿ ಆನುವಂಶಿಕ ರಚನೆಯಲ್ಲಿ ಬದಲಾವಣೆಗಳು. ಈಗ ನೋಡಿ, ಈಗ ನೀವು ಬಾದಾಮಿ ಗಿಡ ಅಥವಾ ಒಂದು ಬಾದಾಮಿ ಮಾವಿನಕಾಯಿನ ನೋಡಿರ್ಬೋದು. ಆ ಒಂದು ಬಾದಾಮಿ ಮಾವಿನ ಗಿಡಕ್ಕೆ ಬೇರೊಂದು ಜಾತಿಯ ಒಂದು ಮಾವಿನ ಗಿಡವನ್ನು ಆ ಸಯಾನನ್ನು ತಂದು ಗ್ರಾಫ್ಟಿಂಗನ್ನು ಮಾಡಿರ್ತೀವಿ ಅಥವಾ ಒಂದು ಜೀನನ್ನು ಸೇರಿಸ್ತೀವಿ. ಆ ಒಂದು ಜೀನಲ್ಲಿ ಏನಪ್ಪ ಅಂತಂದರೆ, ಆ ಒಂದು ಬಾದಾಮಿ ಹಣ್ಣಿನ ಗಿಡ 2 ರೀತಿಯ ಒಂದು ಹಣ್ಣುಗಳನ್ನು ಬಿಡ್ತಕ್ಕಂಥದ್ದು. ಇದರಿಂದ ಆ ಜೀನಲ್ಲಿ ಬದಲಾವಣೆ ಆಗಿ ಆ ಗಿಡದಲ್ಲಿ ವೇರಿಯೇಷನ್ ಆಗ್ತಕ್ಕಂಥದ್ದು. ಉದಾಹರಣೆಗೆ, ವಿವಿಧ ಜನಾಂಗೀಯ ಗುಂಪುಗಳಲ್ಲಿ ಚರ್ಮದ ಬಣ್ಣ ಮತ್ತು ಕೂದಲಿನ ಪ್ರಕಾರದ ವ್ಯತ್ಯಾಸ. ಈಗ ನೀವು
ಮಂಗೋಲಾಯ್ಡ್ ಮತ್ತು ಆಸ್ಟ್ರಾಲಾಯ್ಡ್. ಈಗ ನಾವು ಚೀನಾ ಜನಕ್ಕೂ ಆಫ್ರಿಕಾ ಜನಕ್ಕೂ ವ್ಯತ್ಯಾಸವನ್ನು ನೀವು ನೋಡ್ಬೋದು. ಈಗ ಚೀನಾ ಜನರು ಏನಪ್ಪ ಕಣ್ಣು ಬಹಳ ಸಣ್ಣ ಇರ್ತವೆ, ನೆಕ್ಸ್ಟು ನೋಡಲಿಕ್ಕೆ ಎಲ್ಲರೂ ಒಂದೇ ಥರ ಇರ್ತವೆ. ಆದರೆ ಈ ಆಫ್ರಿಕಾ ಜನರು ಇವು ನೀಗ್ರೋ ಜನಕ್ಕೆ ಸಂಬಂಧಿಸ್ತಕ್ಕಂಥ ಇವರು ಅತಿ ಹೆಚ್ಚು ಕಪ್ಪಾಗಿರ್ತಕ್ಕಂಥದ್ದು, ನೆಕ್ಸ್ಟು ಅವರ ಕೂದಲು ಬಹಳ ಸಣ್ಣಗೆ ಗುಂಗುರು ಕೂದಲಿ ಇರ್ತಕ್ಕಂಥದ್ದು, ಅವ್ರ ತುಟಿಗಳು ಬಹಳ ದಪ್ಪವಾಗಿರ್ತಕ್ಕಂಥದ್ದು, ನೆಕ್ಸ್ಟ್ ನೋಡಲಿಕ್ಕೆ ಅವರು ಬಹಳ ಒಂದು ವಿಕಾರವಾಗಿ ಕಾಣ್ತಕ್ಕಂಥ ಇವು ಎಕಲಾಜಿಗೆ ಈ ಒಂದು ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂಥ ವೇರಿಯೇಷನ್ಗೆ ಇವು ಸಂಬಂಧವನ್ನು ಪಡ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಈಗ ರೂಪಾಂತರಗಳು, ಹವಾಮಾನದಲ್ಲಿನ ಬದಲಾವಣೆಗಳು ನೋಡಿ. ಹಾಗಾದರೆ ಈ ವೇರಿಯೇಷನ್ಗಳು ಯಾವುದರಿಂದ ಬರ್ತಾವಪ್ಪ ಅಂತಂದರೆ ನೋಡಿ, ಈಗ ರೂಪಾಂತರಗಳು ಅಥವಾ ಈಗ ನೀವು ಮ್ಯುಟೇಷನ್ಗಳಿಂದ ಆಗ್ತಕ್ಕಂಥ. ನೆಕ್ಸ್ಟು ಹವಾಮಾನದಲ್ಲಿ ಬದಲಾವಣೆಗಳು. ಹವಾಮಾನದಲ್ಲಿ ಈಗ ಅತಿ ಹೆಚ್ಚು ಈಗ ಸಮಭಾಜಕ ವೃತ್ತಕ್ಕೆ ಹತ್ತತ್ರ ಬಂದಂಗೆ ಅಲ್ಲಿ ಹೆಚ್ಚು ಬಿಸಿಲಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಈ ಸಮಭಾಜಕ ವೃತ್ತದಲ್ಲಿ ಕಂಡುಬರ್ತಕ್ಕಂಥ ಕಂಟ್ರೀಸಲ್ಲಿರ್ತಕ್ಕಂಥ ಜನ ಅತಿ ಹೆಚ್ಚಾಗಿ ಅವರು ಬ್ಲ್ಯಾಕಲ್ಲಿ ಇರ್ತಾರೆ ಅಥವಾ ಕಪ್ಪು ಜನಾಂಗವನ್ನು ನೋಡ್ಬೋದು. ಅದೇ ರೀತಿ ಉತ್ತರ ಧ್ರುವ ಕಡೆಗೆ ಹೋದಂಗೆ ಅಲ್ಲಿ ಹೆಚ್ಚು ಜನ ಬಿಸಿಲು ಕಡಿಮೆ ಬೀಳುತ್ತೆ. ಆ ಕಡಿಮೆ ಬಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ನಾವು ಬಿಳಿ ಜನಗಳನ್ನು ನೋಡ್ಬೋದು. ನೋಡಿ, ನೆಕ್ಸ್ಟು ಭೌಗೋಳಿಕ ಅಡೆತಡೆಗಳು ಇತ್ಯಾದಿ ಒಂದು ಅವಧಿಯಲ್ಲಿ ವ್ಯತ್ಯಾಸಗಳು ನೀವು ಪ್ರೇರೇಪಣೆಯನ್ನು ಗೊಳಿಸ್ತಿರ್ತವೆ. ತದನಂತರ ಅಡಾಪ್ಟಿವ್ ವಿಕಿರಣ ನೋಡಿ. ಹಾಗಾದರೆ ಈ ಅಡಾಪ್ಟಿವ್ ವಿಕಿರಣ ಅಂತಂದರೆ ಹೊಸ ಪರಿಸರ ಸವಾಲುಗಳು ಅಥವಾ ಹೊಸ ಪರಿಸರದ ಗೂಡುಗಳ ಅಡಿಯಲ್ಲಿ ಜೀವಿಗಳು ಪೂರ್ವಜರ ಜಾತಿಯಿಂದ ಹೊಸ ರೂಪಗಳಾಗಿ ವೈವಿಧ್ಯತೆಗೊಳ್ಳುವ ಪ್ರಕ್ರಿಯೆಯನ್ನು ನಾವು ಅಡಾಪ್ಟಿವ್ ವಿಕಿರಣ ಅಂತಕ್ಕಂಥ ಕರಿತಕ್ಕ. ನೋಡಿ, ಹಾಗಾದರೆ ಈಗ ಒಂದು ಪರಿಸರದ ಗೂಡುಗಳಲ್ಲಿ ಒಂದು ಜೀವಿಗಳು ಜೀವನವನ್ನು ಮಾಡ್ತಕ್ಕಂಥದ್ದು. ಹೊಸ ಪರಿಸರ ಸವಾಲುಗಳು ಬಂದಂಥ ಸಂದರ್ಭದಲ್ಲಿ ಅವುಗಳ ಪೂರ್ವಜರ ಜಾತಿಗಳಿಂದ ಈ ಒಂದು ಬೇರೊಂದು ವೈವಿಧ್ಯಗಳನ್ನು ತೊಡೆದುಕೊಳ್ಳುವ ಪ್ರಕ್ರಿಯೆಗಳನ್ನು ನೀವು ನೋಡಿರ್ಬೋದು. ಯಾವ್ರಪ್ಪ ಅಂತಂದರೆ ಈಗ ನಾವು ಮಾನವ ಯಾವಪ್ಪ ಅಂತಂದರೆ ಮಂಗನಿಂದ ಮಾನವ. ಈಗ ಮಾನವ ಬರ್ತಾ ಮೊದಲು ಬೆಂಕಿಯನ್ನು ಬೆಳೆಯೋದಿಲ್ಲ. ಈಗ ಮಾನವ ಫಸ್ಟು ಬೆಂಕಿಯನ್ನು ಹಚ್ಚಲಿಕ್ಕೆ ಕಲ್ತ, ಬರ್ತಾ ಬೇಟೆಯನ್ನು ಬೇಟೆಯನ್ನು ಆಡ್ತಕ್ಕಂಥ ಬಂದ ಸಂದರ್ಭದಲ್ಲಿ ಒಂದು ಕಡೆ ನೆಲೆ ನಿಂತಂಥ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳನ್ನು ಸಾಕಲಿಕ್ಕೆ ಬಂದ. ಆ ಒಂದು ಅದಾದಮೇಲೆ ನೆಕ್ಸ್ಟು ಕೃಷಿಯನ್ನು ಮಾಡೋಕ್ಕೆ ಬಂದ. ಈ ರೀತಿಯ ಮಾನವ ಹೊಸ ಪರಿಸರದ ಸವಾಲುಗಳಾಗಿ ತನ್ನ ಪರಿಸರದ ಗೂಡುಗಳಲ್ಲಿ ಪೂರ್ವಜರ ಜಾತಿಯಿಂದ ಬಂದಿರ್ತಾವೆ ಹೊಸ ರೂಪಗಳಾಗಿ ವೈವಿಧ್ಯಗಳನ್ನು ಮಾಡ್ಬೋದು. ಏನಪ್ಪ ನೋಡಿ, ಈಗ ಹಳೆ ಜಾತಿಗಳಲ್ಲಿ ಪರಿಸರ ಸವಾಲಿಗೆ ಸಂಬಂಧಿಸ್ತಕ್ಕಂತೆ ಈಗ ಎತ್ತುಗಳನ್ನ ಬಳಸ್ಕೊಂಡು ಬೇಸಾಯನ ಮಾಡ್ತಿದ್ದರು. ಆದರೆ ನಮ್ಮ ಈಗಿನ ಜನ್ರೇಷನಲ್ಲಿ ಎತ್ತುಗಳ ಬದಲಾಗಿ ಟ್ರ್ಯಾಕ್ಟರ್ಗಳು ಬಂದಿರ್ತವೆ. ಈ ರೀತಿ ಜನ್ರೇಷನ್ ಚೇಂಜ್ ಆದಂಗೆ ಪರಿಸರದ ಸವಾಲಿಗೆ ಸಂಬಂಧಿಸ್ತಕ್ಕಂಥಂಗೆ ನಾವು ನಮ್ಮ ವಿವಿಧ ರೂಪಗಳನ್ನು ವೈವಿಧ್ಯಗೊಳ್ಳುವ ಪ್ರಕ್ರಿಯೆಗಳನ್ನು ನಾವು ಈ ಅಡಾಪ್ಟಿವ್ ವಿಕಿರಣದಲ್ಲಿ ನೋಡ್ಬೋದು. ನೆಕ್ಸ್ಟು ಸ್ಪೆಸಿಫಿಕೇಷನ್ ಅಂತಂತಂದರೆ ವಿಶೇಷತೆ. ನೋಡಿ, ಇವು ಹೊಸ ಜಾತಿಯ ರಚನೆಯ ಪ್ರಕ್ರಿಯೆಯನ್ನು ಇದು ಸ್ಪೆಸಿಫಿಕೇಷನ್ ಅಂತಕ್ಕಂಥದ್ದು ಹೊಂದಿರತಕ್ಕಂಥದ್ದು. ನೆಕ್ಸ್ಟು ನೋಡಿ, ಇವು ಒಂದು ಜಾತಿಯ ಅನೇಕ ಜನಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥ. ನೋಡಿ, ಏನಪ್ಪ ಅಂತಂದರೆ ಈ ಸ್ಪೆಸಿಫಿಕೇಷನ್ ಅಥವಾ ನೋಡಿ ಸ್ಪೆಸಿಫಿಕೇಷನ್ ವಿಶೇಷತೆ ಅಂತಕ್ಕಂಥದ್ದು ಒಂದು ಜಾತಿಯ ಅನೇಕ ಜನಸಂಖ್ಯೆನ ಇದು ಒಂದೇ ಜಾತಿಯ ಅನೇಕ ಈಗ ಭಾಳ ನೀನು ಸ್ಪೆಸಿಫಿಕ್ ಆಗಿದೆಯಾ ಅಂತ ಹೇಳ್ತಾರೆ. ಆದರೆ ಏನಪ್ಪ ಅಂತಂದರೆ ಒಂದೇ ಜಾತಿಯ ಅನೇಕ ಜನಸಂಖ್ಯೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಹಾಗಾಗಿ ವಿಭಿನ್ನ ಜನಸಂಖ್ಯೆಯ ಕಾರಣದಿಂದಾಗಿ ಇದು ಪ್ರತ್ಯೇಕವಾಗಿ ಉಳಿತಕ್ಕಂಥದ್ದು. ನೋಡಿ, ಹಾಗಾದರೆ ಇವು ಯಾಕೆ ಈಗ ಒಂದೇ ಜನಸಂಖ್ಯೆ ಇದ್ದು ಹಾಗಾಗಿ ಜನಸಂಖ್ಯೆಯಿಂದ ಪ್ರತ್ಯೇಕವಾಗಿ ಇವು ದೂರ ಉಳಿತಾವಪ್ಪ ಅಂತಂದರೆ ಭೌಗೋಳಿಕ ಅಡೆತಡೆಗಳಿಂದಾಗಿ. ನೋಡಿ, ಒಂದು ಅವಧಿಯಲ್ಲಿ ಭೌಗೋಳಿಕ ಪ್ರತ್ಯೇಕತೆಯು ವಿಶೇಷವಾಗಿ ಕಾರಣವನ್ನು ಕೊಡ್ತಕ್ಕಂಥದ್ದು ಅಂದರೆ ಭೌಗೋಳಿಕ ವಿಶೇಷತೆ ಅಥವಾ ಆಲೋಟ್ರಿಪಿಕ್ ವಿಶೇಷತೆಗಳನ್ನು ನಾವು ನೋಡ್ಬೋದು. ನೆಕ್ಸ್ಟು ರೂಪಾಂತರ ಅಥವಾ ಮ್ಯುಟೇಷನ್ ಅಂತ ನೋಡಿರ್ಬೋದು, ನೀವು ಕೇಳಿರ್ಬೋದು. ಈಗ ಮ್ಯುಟೇಷನ್ ಅಂತಂದರೆ ನೀವು ಕೇಳಿರ್ತಾರೆ, ಮೊನ್ನೆ ಕೋವಿಡ್ ರೂಪಾಂತರಿಗೆ ಬಂದಿತ್ತು. ನಾವು ಕೋವಿಡ್ ವೈರಸ್ಸನ್ನು ನೋಡಿ, ಇದು ಮ್ಯುಟೇಷನ್ ಆಗ್ತಾ ಬಂತು. ಮ್ಯುಟೇಷನ್ ಅಂತಂದರೆ ರೂಪಾಂತರ ಅಂತಕ್ಕಂಥ ನೀವು ಕೇಳಿರ್ಬೋದು. ನೋಡಿ, ಹಾಗಾದರೆ ಮ್ಯುಟೇಷನ್ ಎಂಬುದು ವಂಶಾಣುವಿನಲ್ಲಿ ಅಥವಾ ಜೀನ್ಸ್ನಲ್ಲಿ ಅಥವಾ DNA ನಲ್ಲಿ ಸಂಭವಿಸುವ ಹಠಾತ್ ಬದಲಾವಣೆ ಅಂತಕ್ಕಂಥದ್ದು. ನೋಡಿ,
ಈಗ ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ ವಂಶಾಣುಗಳಲ್ಲಿ ಅಥವಾ ಜೀನ್ಸ್ಗಳಲ್ಲಿ ಅಥವಾ DNA ಸಂಭವಿಸುವ ಹಠಾತ್ ಪರಿಣಾಮಕ್ಕೆ ಈ ಕೆಳಗಿನಲ್ಲಿ ಏನೆಂದು ಕರೆಯುವರು ಅಂತಕ್ಕಂಥ ಕೇಳ್ತಾನೆ. ಇದಕ್ಕೆ ಏನಪ್ಪ ಅಂತಂದರೆ ಮ್ಯುಟೇಷನ್ ಅಥವಾ ರೂಪಾಂತರ ಅಂತಕ್ಕಂಥ ಕರಿತಕ್ಕಂಥ. ನೋಡಿ ಹಾಗಾದರೆ ಇದು ಪ್ರಕೃತಿಯ ಒಂದು ಸ್ವಾಭಾವಿಕ ಘಟನೆ. ನೋಡಿ ಈ ಮ್ಯುಟೇಷನ್ ಅಂತಕ್ಕಂಥದ್ದು ಪ್ರಕೃತಿಯಲ್ಲಿ ನಡೀತಕ್ಕಂಥ ಒಂದು ಸ್ವಾಭಾವಿಕ ಘಟನೆ ಅಥವಾ ಇದು ಒಂದು ನ್ಯಾಚುರಲ್ ಪ್ರೋಸೆಸ್ ಆಗ್ತಕ್ಕಂಥದ್ದು. ಈ ಬದಲಾವಣೆಯು ಜೀವಿಗಳ ಶಾರೀರಿಕ ಹಾಗೂ ಜೀವನ ಸಂಬಂಧಿ ಅಥವಾ ವರ್ತನೆಯ ಅಂಶಗಳಲ್ಲಿ ವ್ಯತ್ಯಾಸಗಳನ್ನು ಉಂಟು ಮಾಡ್ತಕ್ಕಂಥದ್ದು. ನೋಡಿ ಈ ಮ್ಯುಟೇಷನ್ ಆದಂಥ ಸಂದರ್ಭದಲ್ಲಿ ಈಗ ಜೀವಿಗಳಲ್ಲಿ ಶಾರೀರಿಕವಾಗಿ ಬದಲಾವಣೆಗಳನ್ನು ನೀವು ನೋಡ್ಬೋದು. ನೆಕ್ಸ್ಟು ಈಗ ಜೀವ ಸಂಬಂಧತೆ ಅಥವಾ ಅದರ ವರ್ತನೆಗಳಲ್ಲಿ ನೀವು ಚೇಂಜಸ್ಗಳನ್ನು ನೋಡ್ಬೋದು. ನೆಕ್ಸ್ಟು ನೈಸರ್ಗಿಕ ಆಯ್ಕೆ ಅಥವಾ ನ್ಯಾಚುರಲ್ ಸೆಲೆಕ್ಷನ್ ಅಂತ ನೋಡ್ತೀವಿ. ನೋಡಿ ಹಾಗಾದರೆ ಇದನ್ನು ಈ ನೈಸರ್ಗಿಕ ಆಯ್ಕೆ ನ್ಯಾಚುರಲ್ ಸೆಲೆಕ್ಷನ್ ಯಾರು ಪ್ರತಿಪಾದಿಸಪ್ಪ ಅಂತಂದರೆ ಚಾರ್ಲ್ಸ್ ಡಾರ್ವಿನ್ ಅವರು 1809ರಿಂದ 1882ರವರೆಗೆ ಇವರು ಜೀವನವನ್ನು ಮಾಡ್ತಕ್ಕಂಥದ್ದು. ಇವರು ಈ ನೈಸರ್ಗಿಕ ಆಯ್ಕೆ ಅಥವಾ ನ್ಯಾಚುರಲ್ ಸೆಲೆಕ್ಷನ್ನ ಬಗ್ಗೆ ಇವರು ಒಂದು ಥಿಯರಿಯನ್ನು ಮಂಡಿಸಿರ್ತಕ್ಕಂಥ. ಹಾಗಾದರೆ ಇವರು ನೈಸರ್ಗಿಕ ಆಯ್ಕೆ ಅಂತಂದರೆ ನೈಸರ್ಗಿಕ ಆಯ್ಕೆಯ ಸಿದ್ಧಾಂತ ಅಂತಂದರೆ ಇವು ನೋಡಿ ಜೀವಿಗಳು ತಮ್ಮ ಪರಿಸರಕ್ಕೆ ಹೊಂದಿಕೊಳ್ಳಲು ಹೇಗೆ ಪ್ರಗತಿಪರಕವಾಗಿ ವಿಕಸನಗೊಳ್ಳುತ್ತವೆ ಎಂಬುದರ ಕುರಿತು ಮುಖ್ಯವಾಗಿ ಇವರು ತತ್ವವನ್ನು ಮಂಡಿಸಿರ್ತಕ್ಕ. ನೋಡಿ ಏನಪ್ಪ ಅಂತಂದರೆ ಇವರು ಜೀವಿಗಳು ಯಾವ ರೀತಿ ಪರಿಸರಕ್ಕೆ ಹೊಂದಿಕೊಳ್ಳಲು ಹೇಗೆ ತನ್ನನ್ನು ತಾನು ಪ್ರಗತಿಪರಕವಾಗಿ ವಿಕಸನವನ್ನುಗೊಳ್ತವೆ ಅಂತಕ್ಕಂಥದ್ರ ಮೇಲೆ ಇವರು ಈ ಸಿದ್ಧಾಂತವನ್ನು ಮಂಡಿಸಿದ್ರು. ಯಾರು? ಈ ಚಾರ್ಲ್ಸ್ ಡಾರ್ವಿನ್ ಅವರು. ನೋಡಿ ಹಾಗಾದರೆ ನೈಸರ್ಗಿಕ ಆಯ್ಕೆ ಎಂದರೆ ಪ್ರಾಣಿ, ಸಸ್ಯ ಅಥವಾ ಇತರ ಜೀವಿಗಳು ಸಸ್ಯಗಳಲ್ಲಿ ಬದಲಾಗುವ ಲಕ್ಷಣಗಳು. ನೋಡಿ ಅವುಗಳ ಬದುಕುಳಿಯುವಿಕೆ ಮತ್ತು ಸಂತತಿಯನ್ನು ಮುಂದುವರಿಸಲು ಸಹಾಯ ಮಾಡುತ್ತವೆ ಅಂತಕ್ಕಂಥದ್ದು ಸಿದ್ಧಾಂತವಾಗಿರ್ತಕ್ಕ. ನೋಡಿ ಏನಪ್ಪ ಅಂತಂದರೆ ಈಗ ಸಸ್ಯ ಮತ್ತು ಪ್ರಾಣಿಗಳು ಹಲವಾರು ಮತ್ತು ಈ ಸಸ್ಯಗಳು ಇವು ತಮ್ಮ ಗುಣಲಕ್ಷಣಗಳನ್ನು ಇವು ಚೇಂಜ್ ಮಾಡ್ತಾ ಇರ್ತವೆ. ಹಾಗಾದರೆ ಯಾಕೆ ಚೇಂಜ್ ಮಾಡ್ತಾವಪ್ಪ ಅಂತಂದರೆ ಅವು ಬದುಕಬೇಕು ಮತ್ತು ಅವುಗಳ ಸಂತತಿಯನ್ನು ಮುಂದುವರಿಸಲು ಈ ಒಂದು ಬದಲಾಗುವ ಒಂದು ಲಕ್ಷಣಗಳನ್ನು ಇವು ಹೊಂದಿರತಕ್ಕಂಥವು ಅಂತ ಈ ಡಾರ್ವಿನ್ ಅಥವಾ ಚಾರ್ಲ್ಸ್ ಡಾರ್ವಿನ್ನು ಈ ಒಂದು ನೈಸರ್ಗಿಕ ಆಯ್ಕೆಯನ್ನು ಅವನು ಮಂಡಿಸ್ತಾನೆ. ನೆಕ್ಸ್ಟು ವಿಕಾಸನ ಅಥವಾ ಎವಲ್ಯೂಷನ್ ಅಂತಕ್ಕಂಥ ನೋಡ್ತಕ್ಕಂಥ. ಈ ವಿಕಾಸನ ಅಥವಾ ಎವಲ್ಯೂಷನ್ ಅಂದ್ರೆ ಏನಪ್ಪ ಅಂತಂದರೆ ನೋಡಿ ಈಗ ಜೀನೋಮ್ನಲ್ಲಿ ಈಗ ನಮ್ಮ ಜೀನ್ಸಲ್ಲಿ ಅಥವಾ ಜೀನೋಮ್ನಲ್ಲಿ ಹಲವಾರು ಬದಲಾವಣೆಗಳ ಮುಖಾಂತರ ಜೀವಂತ ಜೀವಿಗಳು ನೋಡಿ ಜೀನೋಮ್ನಲ್ಲಿನ ಬದಲಾವಣೆಗಳ ಮೂಲಕ ಜೀವಂತ ಜೀವಿಗಳು ಕಾಲಾಂತರದಲ್ಲಿ ಬದಲಾಗುವ ಪ್ರಕ್ರಿಯೆ. ನೋಡಿ ಈಗ ಎವಲ್ಯೂಷನ್ ಅಂತಂದರೆ ಏನಪ್ಪ ಅಂತಂದರೆ ಈಗ ನಮ್ಮ ಜೀನ್ಸಲ್ಲಿ ಬದಲಾವಣೆಗಳ ಮೂಲಕ ಜೀವಂತ ಜೀವಿಗಳು ಈಗ ಕಾಲಾಂತರವಾಗಿ ಬದಲಾವಣೆಗಳನ್ನು ಉಳ್ತಿರ್ತವೆ. ಈಗ ಯಾವ ರೀತಿ ಅಂತಂದರೆ ಈಗ ಮಂಗನಿಂದ ಮಾನವ ಈ ರೀತಿ ಒಂದು ಜೀನೋಮ್ಗಳಲ್ಲಿ ಬದಲಾವಣೆ ಆದಂತೆ ಕಾಲಾಂತರದಲ್ಲಿ ನಮ್ಮ ಒಂದು ರಚನೆಗಳು ಬದಲಾವಣೆ ನೋಡಿ ಮೊದಲು ಮಾನವನಿಗೆ ಬಾಲ ಇತ್ತು, ಬರ್ತಾ 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 ಅದು ಬಾಲ ಇಲ್ದಂತಾಯಿತು. ಈ ರೀತಿಯಾಗೂ ಎವಲ್ಯೂಷನ್ ಅಥವಾ ವಿಕಸನವನ್ನು ಗೊಳ್ತಕ್ಕಂಥದ್ದು. ನೋಡಿ ಈಗ ನೈಸರ್ಗಿಕ ಆಯ್ಕೆ ಈ ವ್ಯತ್ಯಾಸವು ಇತ್ಯಾದಿಗಳ ಮೂಲಕ ಹೊಸ ಪ್ರಭೇದಗಳನ್ನು ಹುಟ್ಟುಹಾಕಬಹುದು ಮತ್ತು ಪ್ರಸ್ತುತ ಪರಿಸರಕ್ಕೆ ಜೀವಿಗಳನ್ನು ಉತ್ತಮವಾಗಿ ಹೊಂದುವಂತೆ ಇದು ಮಾಡತಕ್ಕಂಥದ್ದು. ಯಾವುದು ಈ ಎವಲ್ಯೂಷನ್ ಅಂತಕ್ಕಂಥದ್ದು ನೈಸರ್ಗಿಕವಾಗಿ ಇದೊಂದು ಆಯ್ಕೆ. ಇದು ಮಾನವನ ದೇಹದಲ್ಲಿ ಅಥವಾ ಜೀವಿಗಳ ದೇಹದಲ್ಲಿ ಹಲವಾರು ವ್ಯತ್ಯಾಸ ಮತ್ತು ಇನ್ನೊಂದು ಎರಡು ಇತ್ಯಾದಿಗಳ ಮೂಲಕ ಹೊಸ ಪ್ರಭೇದಗಳನ್ನು ಹುಟ್ಟು ಹಾಕ್ಬೋದು. ನೋಡಿ ಈ ಎವಲ್ಯೂಷನ್ ಅಂತಕ್ಕಂಥದ್ದು ದೇಹದಲ್ಲಿ ಬದಲಾವಣೆ ಆದಂಥದ್ರೂ ಕೂಡ ಹೊಸ ಪ್ರಭೇದಗಳನ್ನು ಹುಟ್ಟುಹಾಕಲು ನೆಕ್ಸ್ಟು ಪ್ರಸ್ತುತ ಮುಂದೆ ಬರತಕ್ಕಂಥ ಪರಿಸರಕ್ಕೆ ವಿವಿಧ ರೀತಿಯ ಜೀವಿಗಳನ್ನು ಉತ್ತಮವಾಗಿ ಆ ಪರಿಸರಕ್ಕೆ ಹೊಂದಿಕೊಳ್ಳುವಂತೆ ಈ ಎವಲ್ಯೂಷನ್ ಅಂತಕ್ಕಂಥದ್ದು ಅಥವಾ ಈ ವಿಕಸನ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಾರಣವನ್ನು ಹೊಂದಿರತಕ್ಕಂಥದ್ದು. ತದನಂತರ ಎಕ್ಸ್ಟೆನ್ಷನ್ ಅಥವಾ ಅಳಿವು ಅಂತ ನಾವು ನೋಡ್ತಾ ಬರೋಣ. ಹಾಗಾದರೆ ನೋಡಿ ಈ ಎಕ್ಸ್ಟೆನ್ಷನ್ ಅಳಿವು ಅಂದರೆ ಏನಪ್ಪ ಅಂತಂದರೆ ಪ್ರಾಥಮಿಕವಾಗಿ ಪರಿಸರದಲ್ಲಿ ಬದಲಾವಣೆಗಳು. ಈಗ ನೀವು ಪ್ರಾಥಮಿಕವಾಗಿ ಈ ಪರಿಸರದಲ್ಲಿ ಹಲವಾರು ಬದಲಾವಣೆಗಳು ಆಗ್ತಾ ಇರ್ತಕ್ಕ. ನೋಡಿ ಹಾಗಾದರೆ ಜೈವಿಕ ಸ್ಪರ್ಧೆ ಅಥವಾ ಬದಲಾಗುತ್ತಿರುವ ಪರಿಸರವನ್ನು ನಿಭಾಯಿಸಲು ಸಾಕಷ್ಟು ವೇಗವಾಗಿ ವಿಕಸನಗೊಳ್ಳಲು ಅಸಮರ್ಥತೆಯಿಂದಾಗಿ ಭೂಮಿಯಿಂದ ಒಂದು ಜಾತಿಯು ಸಂಪೂರ್ಣವಾಗಿ ಕಣ್ಮರೆ ಆಗ್ತಕ್ಕಂಥ.
ನೋಡಿ. ಹಾಗಾದರೆ ಈಗ ಜೈವಿಕವಾಗಿ ಸ್ಪರ್ಧೆ ಇರ್ತಕ್ಕಂಥ ಒಂದು ಈ ಜೈವಿಕವಾಗಿ ಸ್ಪರ್ಧೆಯಲ್ಲಿ ಬದಲಾಗುತ್ತಿರುವ ಒಂದು ಪರಿಸರದಲ್ಲಿ ವೇಗವಾಗಿ ವಿಕಸನಗೊಳ್ಳತಕ್ಕಂಥ ಒಂದು ಜೀವಿ ಬಹಳ ಅಸಮರ್ಥತೆಯಿಂದ ಭೂಮಿಯಿಂದ ನಾವು ಜಾತಿಯನ್ನು ಸಂಪೂರ್ಣವಾಗಿ ಕಣ್ಮರೆ ಆಗ್ತಾ ಹೋಗೋದು. ಈಗ ನೀವು ಎಕ್ಸ್ಟೆಂಟ್ ನೀವು ಅಥವಾ ಅಳಿದು ಹೋಗಿರ್ತಕ್ಕಂಥ ಪಕ್ಷಿಗಳನ್ನು ನೀವು ಡೋಡೋ ಪಕ್ಷಿಗಳನ್ನು ಕೇಳಿರ್ಬೋದು. ಇವು ಆರಲಾರ್ದಂಥ ಡೋಡೋ, ರಿಯಾ, ಎಮ್ಮು ಇಂತಕ್ಕಂಥ ಪಕ್ಷಿಗಳು, ಆರಲಾರದೇ ಇರತಕ್ಕಂಥ ಪಕ್ಷಿಗಳು, ಇವು ಅಳಿದು ಹೋಗಿರ್ತಕ್ಕಂಥದ್ದು. ಇವು ಏನಪ್ಪ ಅಂತಂದರೆ ಈಗ ಮಾನವ ತನ್ನ ಆಸೆಯಿಂದ ಅವುಗಳನ್ನು ಅತಿ ಹೆಚ್ಚಾಗಿ ಬೇಟೆಗಳನ್ನು ಆಡ್ತಕ್ಕಂಥದ್ದು. ಈ ರೀತಿ ನಾವು ಈಗ IUCN ಅಂಡರ್ ಈಗ ರೆಡ್ ಲಿಸ್ಟ್ ಅಂತಕ್ಕಂಥ ನೀವು ನೋಡಿರ್ಬೋದು. ಆ ರೆಡ್ ಲಿಸ್ಟಲ್ಲಿ ಈ ಒಂದು ಪ್ರಾಣಿಗಳನ್ನು ನಾವು ಸೇರಿಸ್ತಕ್ಕಂಥದ್ದು. ನೋಡಿ, ಈಗ ಪ್ರಸ್ತುತ 6ನೇ ಶತಮಾನದಲ್ಲಿ ಸಾಮೂಹಿಕ ವಿನಾಶ ಅಥವಾ ಮಾನವಜನ್ಯ ವಿನಾಶ, ಮಾನವ ಪ್ರೇರಿತ ಪ್ರಗತಿಯಲ್ಲಿರ್ತಕ್ಕಂಥ. ನೋಡಿ, 6ನೇ ಶತಮಾನದಲ್ಲಿ ಮಾನವಜನ್ಯ ವಿನಾಶ ಅಥವಾ ಮಾನವ ಏನಾದರೂ ವಿನಾಶ ಆಗಿರ್ಬೋದು ಅಥವಾ ಮಾನವ ಪ್ರೇರಿತ, ಮಾನವನಿಂದಲೇ 6ನೇ ಶತಮಾನದಲ್ಲಿ ಮಾನವರ ಒಂದು ವಿನಾಶ ಆಗಿರ್ಬೋದು ಅಂತ ನಾವು ನೋಡ್ಬೋದು. ಮಾನವ ಕುಲದ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ಶೋಷಣೆ ಅಥವಾ ದುರುಪಯೋಗ, ವಿಘಟನೆ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳ ನಷ್ಟ. ನೋಡಿ, ಈಗ ನಮ್ಮ ಮಾನವರು ನಮ್ಮ ದುರಾಸೆಗೋಸ್ಕರ ನೈಸರ್ಗಿಕ ಸಂಪನ್ಮೂಲಗಳು ಅಂತಂದರೆ ನಾವು ಕಾಡುಗಳನ್ನು ಕಡಿತಕ್ಕಂಥದ್ದು, ನೆಕ್ಸ್ಟು ಭೂಮಿಯಲ್ಲಿರ್ತಕ್ಕಂಥ ಖನಿಜಗಳನ್ನು ಬಹಳ ಆಳವಾಗಿ ತೆಗಿತಕ್ಕಂಥದ್ದು, ಇವು ಅಳಿದು ಹೋಗ್ತಿರ್ತಕ್ಕಂಥ ನೈಸರ್ಗಿಕ ಅಂಶಗಳು. ಇದರಿಂದ ನಾವು ಹಲವಾರು ಪರಿಸರ ವ್ಯವಸ್ಥೆಗಳ ನಾಶ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಅದರಿಂದ ಮಾಲಿನ್ಯ, ಕಾಡನ್ನು ಕಡಿತಕ್ಕಂಥ ಅತಿ ಹೆಚ್ಚು ಮಾಲಿನ್ಯ ಉಂಟಾಗ್ತಕ್ಕಂಥದ್ದು. ನೆಕ್ಸ್ಟು ಜಾಗತಿಕ ಹವಾಮಾನ ಬದಲಾವಣೆಗಳಿಂದ ಇದು ಉಲ್ಬಣವನ್ನು ಗೊಂಡಿರ್ತಕ್ಕಂಥದ್ದು. ಇಲ್ಲಿಗೆ ಕ್ಲಾಸು ಎಂಡ್ ಆಯಿತು. ಥ್ಯಾಂಕ್ ಯು ಫ್ರೆಂಡ್ಸ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.